ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಿನ್ನೆ ಆದೇಶ ಹೊರಡಿಸಿದ್ದಾರೆ. ಸರ್, ನಮ್ಮ ಚಾನಲ್ಗೆ ನೀವು ಮೊದಲ ಇಂಟರ್ವ್ಯೂ ಕೊಡ್ತಾ ಇರೋದು ಅನ್ಸುತ್ತೆ. ನೀವು ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕರಿಸಿದ ನಂತರ ನಮ್ಗೆಲ್ಲ ತುಂಬಾ ಖುಷಿಯಾದ ವಿಚಾರ. ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಲ್ವಾ ಸರ್? ಹೌದೌದು. 2028ರ ವಿಧಾನಸಭೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀರಾ ಸರ್? ಖಂಡಿತವಾಗ್ಲೂ ಇಳಿಸ್ತೀವಿ. ಖಂಡಿತವಾಗ್ಲೂ ಎಲ್ಲಾ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲೂ ಲೋಕಶಕ್ತಿ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ. ಅದ್ರಾಗ ಏನು ಎರಡು ಮಾತಿಲ್ಲ. ರಾಜಕೀಯದಲ್ಲಿ ಹೆಸರು ಮಾಡಿದಂತ ಯಡಿಯೂರಪ್ಪನವರು ಕೂಡ ಕರ್ನಾಟಕ ಕೆಜೆಪಿ ಅನ್ನುವಂತ ಪಕ್ಷವನ್ನ ಕಟ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕುವಲ್ಲಿ ವಿಫಲರಾಗ್ತಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕಾಗಲ್ಲ. ಸಮಾಜವಾದಿ ಪಕ್ಷ ಬರುತ್ತೆ ಸರ್, ಬಂಗಾರಪ್ಪನಂತವರು ಮುಖ್ಯಮಂತ್ರಿ ಆದಂತವರು, ಅವರು ಕೂಡ ಒಂದು ಪಕ್ಷವನ್ನ ಕಟ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಸರ್. ರಾಜ್ಯದಲ್ಲಿ ಜನ ತುಂಬಾ ಪಕ್ಷಗಳನ್ನ ನೋಡಿದ್ದಾರೆ ಸರ್, ಆದ್ರೆ ಪಕ್ಷಗಳನ್ನ ಕಟ್ಟುತ್ತಾರೆ, ಆದ್ರೆ ಪಕ್ಷಗಳನ್ನ ಬೆಳೆಸುವಂತ ಕಾರ್ಯವನ್ನ ಮಾಡೋದಿಲ್ಲ. ಅದನ್ನ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಾರೆ. ಇದು ಸುಮ್ಮನೆ ಈಗ ನ್ಯೂಸ್ಗೋಸ್ಕರ, ಪ್ರಚಾರಕ್ಕೋಸ್ಕರ ಪಕ್ಷಗಳನ್ನ ಕಟ್ಟಿ ಹೆಸರು ಮಾಡ್ಕೊಳ್ತಾರೆ. ಇದು ಯಾವುದೇ ತರ ಗಟ್ಟಿಯಾಗಿ ನಿಲ್ಲೋದಿಲ್ಲ ಅಂತಾರೆ ಸರ್. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಆ ಡ್ರೆಸ್ ಕೋಡ್ ಇಂದ ನಮ್ಗೆ ಇಲ್ಲೊಬ್ಬ ತಹಸೀಲ್ದಾರ್ ಮೇಲೆ ನಾನು ಬರೀತೀನಿ, ಭಾರತ ದೇಶದ ನಾರಿ ಎಲ್ಲೋಯ್ತು ನಿನ್ನ ಸ್ಯಾರಿ, ತಹಸೀಲ್ದಾರ್ ರೂಪಕ್ಕ ಚೂಡಿದಾರನ ಬರ್ತಾ ಇದ್ದಾಳೆ ದಾರಿ ಬಿಡಿ ಅಂತ ಬರೀತೀನಿ. ನಾನು ಎಂಟಿ ಮಗನ್ ಬೇಕಿರಿ ಬಿಡ್ತೀನಿ, ಪತ್ರಿಕೆ ಬಿಡಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ. 50,000 ರೂಪಾಯಿ ಒಂದು ಓಟು ನಡೀತಾ ಇದೆ ಆಲ್ರೆಡಿ, ಮಾರ್ಕೆಟಿಂಗ್ ಅದು. ಒಂದು ಓಟಿಗೆ 50,000 ಮುಖಂಡ್ರನ್ನ ನಾವು ಖರೀದಿ ಮಾಡ್ಬೇಕು. ಮತದಾರನ್ನ ಖರೀದಿ ಮುಖಂಡ್ರ ಖರೀದಿ ಮಾಡಿದ್ರೆ ಮತದಾರರಿಗೆ ಅವ್ರು ಹೇಳ್ತಾರೆ, ಪ್ರಕಾಶ್ ಮುತ್ಯ ಅಷ್ಟು ಲಕ್ಷಕ್ಕಿದ್ದಾನೆ, ಇಷ್ಟು ಲಕ್ಷಕ್ಕಿದ್ದಾನೆ ಅಂತ ಅವರೇ ಹೇಳ್ತಾರೆ. ಇದ್ರಲ್ಲೂ ಸಹ ABCD ಅಂತ ನಾವು, ಎ ಗ್ರೂಪ್ ಅಂದ್ರೆ 20 ಲಕ್ಷ ಕೊಡ್ಬೇಕು ಮುಖಂಡನಿಗೆ, ಬಿ ಅಂದ್ರೆ 15 ಲಕ್ಷ ಕೊಡ್ಬೇಕು, ಸಿ ಅಂದ್ರೆ 10 ಲಕ್ಷ ಕೊಡ್ಬೇಕು, ಡಿ ಅಂದ್ರೆ 5 ಲಕ್ಷ ಕೊಡ್ಬೇಕು. ದುಡ್ಡಿದ್ದವರು ಮಾತ್ರ ಗೆಲ್ತಾ ಇದ್ದಾರೆ. ಎಷ್ಟೇ ಬುದ್ಧಿವಂತಿಕೆ ಇದ್ದು, ಎಷ್ಟೇ ಜ್ಞಾನ ಇದ್ದು, ಎಷ್ಟೇ ಇತಿಹಾಸವನ್ನ ತಿಳ್ಕೊಂಡಿದ್ರು ಸೋಲಲಿಕ್ಕೆ ಕಾರಣಗಳು ಏನು ಅಂತಂದ್ರೆ ಒಂದು ದುಡ್ಡಿದ್ದವ್ರು ಗೆಲ್ತಾ ಇದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ಇಷ್ಟೊಂದು ಸಂವಿಧಾನವನ್ನ ಕೊಟ್ಟಂತವ್ರು, ಇಡೀ ದೇಶಕ್ಕೆ ಸಂವಿಧಾನ ಬರೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸರ್, ಅವ್ರು ತೆಗೆದುಕೊಂಡಿರುವಂತ ಪ್ರಶಸ್ತಿ ಅಷ್ಟಿಷ್ಟಲ್ಲ, ಅವ್ರು ಓದಿರುವಂತದ್ದು ಅಷ್ಟಿಷ್ಟಲ್ಲ, ಅಗಾಧವಾದ ಶಕ್ತಿ ಅಂತ ಹೇಳ್ಬೋದು. ಅಂತ ಶಕ್ತಿ ದುಡ್ಡಿನ ಮುಂದೆ ಸೋಲ್ಬೇಕಾಗತ್ತೆ ಸರ್. ಜನಗಳಿಂದ ಜನಗಳಿಗಾಗಿ, ಜನಗಳಿಗೋಸ್ಕರ ಲೋಕಶಕ್ತಿ ಪಾರ್ಟಿಯನ್ನ ಬೆಳೆಸ್ತೀವಿ. ಇನ್ನೂ ಹೆಚ್ಚಿನದಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಚಾನಲ್ ಅನ್ನ ಬೆಳೆಸಿ ಬಡವರ ಮಕ್ಕಳು ಬೆಳಿಬೇಕು. ಈ ನಮ್ಮ ಹುಡುಗ ಒಳ್ಳೆ ಒಂದು ಚಾನಲ್ ಮಾಡಿದ್ದಾರೆ. ಈ ಚಾನಲ್ ದೇಶದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಡೆಲ್ಲಿಯವರೆಗೆ ಇದು ತಲುಪುವಂತ ಕೆಲಸ ನಿಮ್ಮ ಮೂಲಕ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಕ್ತಿ, ಆಮೇಲೆ ಶಕ್ತಿ ಅನ್ನೋದ್ರ ಬಗ್ಗೆ ಅಂಕರು ಗೊತ್ತು. ಈ ದೈವ ಸೇವೆ, ಮಹಿಳಾ ಶಕ್ತಿ, ಪವರ್ ಹಿಂಗಾಗಿ ಇದು ಲೋಕಶಕ್ತಿ, ಲೋಕಕ್ಕೆ ಇದು ಒಂಥರ ಶಕ್ತಿ. ನಿಮ್ಮ ಓಟು ಕೋಟಿ ಬಾಳುತ್ತೆ, ನಿಮ್ಮ ಓಟು ಕೋಟಿ ಬಾಳುತ್ತೆ. ಇವತ್ತಿನ ಮಕ್ಕಳ ಮುಂದಿನ ಭಾವಿ ಭವಿಷ್ಯತ್ತಿನ ಪ್ರಜೆಗಳು ಅವರು. ರಾಜಕೀಯ ಮಾಡಕ್ ಬಂದಿಲ್ಲ, ನಾನು ಕೂಡ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ನಾವಿವತ್ತು ಒಂದು ದೈತ್ಯ ಪ್ರತಿಭೆ, ಅಷ್ಟೇ ಅಲ್ಲದೆ ಒಂದು ಭಾರತ ದೇಶದ ರಾಷ್ಟ್ರೀಯ ಪಕ್ಷದ ಹಾಗೂ ಕರ್ನಾಟಕ ರಾಜ್ಯದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಒಬ್ಬ ವ್ಯಕ್ತಿ ಜೊತೆ ನಾವಿದ್ದೀವಿ. ನಾನು ಇವತ್ತು ಅವ್ರನ್ನ ಮಾತಾಡಿಸ್ಲಿಕ್ಕೆ ಕಾರಣ ಕೂಡ ಇದೆ. ಒಂದು ವಿಶೇಷವಾದ ಕಾರಣದಿಂದ ನಾನು ಇವತ್ತ ಬಂದಿದ್ದೇನೆ. ಅವ್ರು ಯಾರು, ಯಾವ ಪಕ್ಷ, ಎಲ್ಲವನ್ನ ನಾನು ಇವತ್ತು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಮೊದಲು ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚು ವಿಷಯಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪಕ್ಷ ನೀವು ಕೇಳಿರ್ತೀರಾ, ಲೋಕಶಕ್ತಿ ಎಂಬುವಂತ ಪಕ್ಷವನ್ನು ನೀವು ಕೇಳಿರ್ತೀರಾ. ಆ ಲೋಕಶಕ್ತಿ ಎಂಬ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಚ್ಚರಿಕೆ ಪ್ರಕಾಶ್ ಮೂರ್ತಿ ಸರ್ ಅವರು ನಿನ್ನೆ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಗೆ, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಸ್ನೇಹಿತರೆ. ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇವ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ 1/12/1971 ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಶಿರುವಾಳ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಡಿಪ್ಲೊಮೊ ಹಾರ್ಟಿಕಲ್ಚರ್ ಅನ್ನ ಓದ್ಕೊಂಡಂತ ಇವರು ರೈತಾಪಿ ಕುಟುಂಬದಿಂದ ಬಂದವರು ಸ್ನೇಹಿತರೆ. ಇವರ ತಂದೆ ಬಂದ್ಬಿಟ್ಟು ಪುರೋಹಿತತ್ವವನ್ನ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಪೌರಾಣಿಕ ನಾಟಕಗಳನ್ನ ರಚಿಸಿ ತರಬೇತಿಯನ್ನು ಕೂಡ ಕೊಡ್ತಾರೆ. ಒಂದು ಹಾರ್ಮೋನಿಯಂ ಮಾಸ್ಟರ್ ಅಂತ ಕರಿಬಹುದು. ಅವರು ಬಂದ್ಬಿಟ್ಟು ಒಂದು ರಂಗಭೂಮಿ ಕಲಾವಿದರು ಸ್ನೇಹಿತರೆ. ಅವರು ರಂಗಭೂಮಿ ಕಲಾವಿದರಾಗಿದ್ದಕ್ಕೇನೆ ಇಂಥ ಎಚ್ಚರಿಕೆ ಪ್ರಕಾಶ್ ಮೂರ್ತಿ ಸರ್ ಅವರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅವರ ಮಾತು ಚಾತುರ್ಯ ನಿಮಗೆ ಗೊತ್ತು, ಅವರ ಒಂದು ಬರಹ ನಿಮಗೆ ಗೊತ್ತು. ಅವರ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಅಂತ ಜ್ಞಾನವನ್ನ ಇಟ್ಕೊಂಡಿರುವಂತವರು ನಮ್ಮ ಪ್ರಕಾಶ್ ಮೂರ್ತಿ ಸರ್ ಸ್ನೇಹಿತರೆ.
ಮುಂದುವರೆದು ಹೇಳೋದಾದ್ರೆ ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಸಿದ್ದರಾಮ ನಗರ ಅನ್ನುವಂತ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. 12/9/2005 ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಬುಧವಾರ. ಹೊಸದುರ್ಗದ ಇತಿಹಾಸದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ನೇಹಿತರೆ, ಅಂದಿನ ಕಾಲದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಂತ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ MP ಪ್ರಕಾಶ್ ಸರ್ ಹಾಗೂ ಹೈಯರ್ ಎಜುಕೇಶನ್ ಮಿನಿಸ್ಟರ್ D ಮಂಜುನಾಥ್ ಸರ್, ಉನ್ನತ ಶಿಕ್ಷಣ ಮಂತ್ರಿಗಳು ಹೊಸದುರ್ಗಕ್ಕೆ ಬಂದಿರ್ತಾರೆ. ಕಾರಣ ಸ್ನೇಹಿತರೆ, ಎಚ್ಚರಿಕೆ ಎನ್ನುವಂತಹ ಒಂದು ಪತ್ರಿಕೆ ಬಿಡುಗಡೆಯಾಗುತ್ತೆ. ಆ ಎಚ್ಚರಿಕೆ ಪತ್ರಿಕೆಯ ಸ್ಲೋಗನ್ ಏನ್ ಗೊತ್ತಾ ಸ್ನೇಹಿತರೆ? ಅದು ಒಂದು ಕನ್ನಡ ವಾರಪತ್ರಿಕೆ ಆಗಿರುತ್ತೆ, ಕ್ರಾಂತಿಕಾರಿ ಕನ್ನಡ ವಾರಪತ್ರಿಕೆ. 2005 ಒಂದು ಪತ್ರಿಕೆಯನ್ನ ಶುರು ಮಾಡ್ತಾರೆ. ಒಂದು ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ಮನೆಗಳನ್ನ ಮುಟ್ಟುತ್ತೆ, ಮನಸ್ಸುಗಳನ್ನ ಮುಟ್ಟುತ್ತೆ ಆ ಪತ್ರಿಕೆ. ಆ ಪತ್ರಿಕೆಯ ಮೂಲಕ ಸದ್ದು ಮಾಡಿದವರು ನಮ್ಮ ಪ್ರಕಾಶ್ ಸರ್. ಆ ಪ್ರಕಾಶ್ ಸರ್ ಅನ್ನುವಂತ ಹೆಸರಿಗೆ ಎಚ್ಚರಿಕೆ ಪ್ರಕಾಶ್ ಮೂರ್ತಿ ಅನ್ನುವಂಥದ್ದು ಸೇರ್ಪಡೆ ಆಗುತ್ತೆ ಸ್ನೇಹಿತರೆ. ಎಚ್ಚರಿಕೆ ಅನ್ನುವಂತ ಬಿರುದು ಬರುತ್ತೆ. ಈ ಎಚ್ಚರಿಕೆ ಅಂತ ಬಿರುದು ಎಲ್ಲಿಂದ ಬಂತು ಅಂತ ನೀವು ಕೇಳೋದಾದ್ರೆ ಆ ಪತ್ರಿಕೆಯಿಂದ. ಬನ್ನಿ ಸ್ನೇಹಿತರೆ, ಅಷ್ಟೇ ಅಲ್ಲ ಸರ್, ನೀವು ಈ ಪತ್ರಿಕೆಯಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಾ ಅಲ್ವಾ ಸರ್? ಹೌದು. 2005ರಿಂದ 2015ರವರೆಗೆ 10 ವರ್ಷಗಳ ಕಾಲ ಎಚ್ಚರಿಕೆ ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಲ್ಲಿನ ಕೂಗು ಅನ್ನುವಂತಹ ಒಂದು ದಿನಪತ್ರಿಕೆಯನ್ನ ಹೊಸದುರ್ಗದಲ್ಲಿ ಪ್ರಾರಂಭ ಮಾಡ್ತಾರೆ. ಯಾವುದೇ ಒಂದು ಪತ್ರಿಕೆಗಳನ್ನ ನೋಡದೇ ಇರುವಂತಹ ಹೊಸದುರ್ಗದಲ್ಲಿ ಕಲ್ಲಿನ ಕೂಗು ಎನ್ನುವ ದಿನಪತ್ರಿಕೆ ಶುರುವಾಗುತ್ತೆ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮನೆಗಳನ್ನ ಮುಟ್ಟಿದೆ, ಎಲ್ಲರ ಮನಸ್ಸುಗಳನ್ನ ಮುಟ್ಟಿದೆ ಈ ಪತ್ರಿಕೆ ಅಂತ ಹೇಳ್ಬೋದು. ಆ ಕಲ್ಲಿನ ಕೂಗು, ಎಚ್ಚರಿಕೆ, ಈಗ ಲೋಕಶಕ್ತಿ, ಈ ಒಂದು ಹೆಸರುಗಳೇ ಅದ್ಭುತ ಸ್ನೇಹಿತರೆ. ನೀವು ಕೇಳ್ಬೋದು, ಎಚ್ಚರಿಕೆ ಅಂದ್ರೆ ನಾವೊಂದು ಅಲರ್ಟ್ ಆಗ್ತೇವೆ, ಕಲ್ಲಿನ ಕೂಗು ಅಂದ್ರೆ ಮನುಷ್ಯರ ಕೂಗು ಯಾರಿಗೂ ಕೇಳಿಸ್ತಾ ಇಲ್ಲ, ಕೊನೆಗೆ ಕಲ್ಲಿನ ಕೂಗು ಯಾರಿಗೂ ಕೇಳಿಸ್ತಲೇ ಇಲ್ಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಂತ ಅಲ್ಬೋದು, ಕಲ್ಪನೆ ಅಂತ ಹೇಳ್ಬೋದು. ಇಂಥ ಕಲ್ಪನೆಗಳೇ ಅದ್ಭುತ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಮುಂದುವರೆದು ಹೇಳೋದಾದ್ರೆ ಸರ್, ನೀವು ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೂಡ ಈಗ ಕೆಲಸ ಮಾಡ್ತಾ ಇದ್ದೀರಾ. ಕಲ್ಲಿನ ಕೂಗು ವಾರಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಹಾಗೂ ಕರ್ನಾಟಕ ರಾಜ್ಯದ ಮಾಹಿತಿ ಹಕ್ಕುಗಳ ಕ್ಷೇಮ ಅಭಿವೃದ್ಧಿ ಸಂಘದಲ್ಲಿ ಕೂಡ ಕಾರ್ಯನಿರತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಅವರಿಲ್ಲ. ಅವರ ಜೊತೆನೂ ಕೂಡ ಒಳ್ಳೆಯ ಅವಿನಾಭಾವ ಸಂಬಂಧ ಮತ್ತು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಂತಹ ಎಚ್ಚರಿಕೆ ಪ್ರಕಾಶ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ನಮ್ಮ ಜೊತೆ ಇರಲಿಕ್ಕೆ ಕಾರಣ ಸ್ನೇಹಿತರೆ, ನಿನ್ನೆ ಅವರಿಗೆ ಒಂದು ದೆಹಲಿಯಿಂದ ಪತ್ರ ಬರುತ್ತೆ, ಲೆಟರ್ ಬರುತ್ತೆ. ಏನಂತ ಅಂದ್ರೆ, ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಸ್ನೇಹಿತರೆ. ಇದು ಲೋಕಶಕ್ತಿ ಎನ್ನುವಂತ ಪಕ್ಷ. ಅದ್ರ ಬಗ್ಗೆ ಪರಿಪೂರ್ಣವಾಗಿ ನಾವು ಕೇಳಿ ತಿಳ್ಕೊಳ್ಳೋಣ. ಲೋಕಶಕ್ತಿ ಪಕ್ಷ ಯಾವಾಗ ಹುಟ್ಕೊಳ್ತು, ಯಾರು ಇಂದ ಇದು ಸ್ಥಾಪನೆ ಆಯ್ತು, ಎಲ್ಲವನ್ನ ನಾನು ಅವ್ರನ್ನೇ ಕೇಳಿ ತಿಳ್ಕೊಳ್ತೇನೆ. ಬನ್ನಿ ಸರ್, ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ ಮತ್ತೊಮ್ಮೆ. ನಮಸ್ಕಾರ ಸರ್. ಈ ಲೋಕಶಕ್ತಿ ಅನ್ನೋ ಪಕ್ಷ, ನಾನು ಒಂದು ರಾಜಕೀಯ ಪತ್ರಿಕೆಗಳು, ರಾಜಕೀಯ ಇತಿಹಾಸಗಳನ್ನ ಕೇಳೋದ್ರಿಂದ ನನಗೆ ಕೆಲವೊಂದು ವಿಷಯಗಳು ಗೊತ್ತು ಸರ್. ನಾನು 92ರ ಸಾಲಿನಲ್ಲಿ ಹುಟ್ಟಿದವನಾದ್ರೂ ಕೂಡ ನನಗೆ ಒಂದು ರಾಜಕೀಯ ವಿಷಯದ ಬಗ್ಗೆ ಕಾತುರತೆ ಇರೋದ್ರಿಂದ ನಾನು ತಿಳ್ಕೊಂಡಿದ್ದೀನಿ. ಇದು ಒಂದು ರಾಮಕೃಷ್ಣ ಹೆಗಡೆ ಅವರು ಸ್ಥಾಪನೆ ಮಾಡಿದಂತ ಪಕ್ಷ. 3 ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡಿದವರು. 83ರಿಂದ 88ರವರೆಗೆ 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 83, 85, 88ರಲ್ಲಿ. ಅದಾದ ನಂತರ ಜನತಾ ದಳದಲ್ಲಿ ಕೆಲಸವನ್ನ ಮಾಡ್ತಾರೆ ಸರ್. ರಾಮಕೃಷ್ಣ ಹೆಗಡೆ ಅಂದ್ರೆ ಸರ್ ಒಂದು ಹೆಮ್ಮೆ ಏನ್ ಗೊತ್ತಾ ಸರ್? ಸ್ವತಂತ್ರ ಬಂದಾದ ನಂತರ ಕರ್ನಾಟಕದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಬಿಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು. ಕಾಂಗ್ರೆಸ್ ಏತರ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು. ಮುಖ್ಯಮಂತ್ರಿ ಅಷ್ಟೇ ಅಲ್ಲದೆ ಜನಪರ ಕೆಲಸಗಳನ್ನ ಮಾಡಿ ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳಿದಿರುವಂತವರು ರಾಮಕೃಷ್ಣ ಹೆಗಡೆ ಅವರು ಸ್ನೇಹಿತರೆ. ರಾಮಕೃಷ್ಣ ಹೆಗಡೆ ಅವರು ಸ್ಥಾಪಿಸಿದಂತ ಒಂದು ಲೋಕಶಕ್ತಿ ಅನ್ನೋ ಪಕ್ಷ. ಲೋಕಶಕ್ತಿ ಅಂದ್ರೆ ಏನು ಅಂತ ನಾನು ಹುಡುಕಿದೆ ಸ್ನೇಹಿತರೆ. ಅವಾಗ ಗೊತ್ತಾಯ್ತು, ಲೋಕಶಕ್ತಿ ಅಂದ್ರೆ ಜನಶಕ್ತಿ. ಈ ಒಂದು ಪಕ್ಷ 1997ರಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ NDA ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಜನತಾ ಪರಿವಾರದರು ಅಂತ ಕರೆಸಿಕೊಳ್ಳುವಂತಹ ರಾಮಕೃಷ್ಣ ಹೆಗಡೆ ಅವರೇ ಪ್ರಪ್ರಥಮವಾಗಿ ಬೆಂಬಲವನ್ನ ಕೊಡ್ತಾರೆ. ಜನತಾ ಪರಿವಾರದಿಂದ ಯಾರಾದ್ರೂ ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಮೊದಲಿಗರು ರಾಮಕೃಷ್ಣ ಹೆಗಡೆ ಅವರಿಗೆ ಸಲ್ಲುತ್ತೆ. 1999ರಲ್ಲಿ ಸರ್, ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಬಿರುಗಾಳಿನೇ ರಾಜ್ಯದಲ್ಲಿ ಬೀಸ್ತಾ ಇರುತ್ತೆ. ಏನಾದ್ರೂ ಮಾಡಿ ರಾಜ್ಯದ ಜನತೆ ಪ್ರಧಾನಮಂತ್ರಿಯನ್ನಾಗಿ ಅಟಲ್ ಬಿಹಾರಿ ವಾಜಪೇಯಿನ ಮಾಡಬೇಕು ಅಂತ ಪಣ ತೊಟ್ಟಿರುತ್ತೆ. ಅಂತ ಸಮಯದಲ್ಲಿ ಬೆಂಬಲವನ್ನ ಕೊಟ್ಟು NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಒಂದು ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಲಿಕ್ಕೆ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಪಾತ್ರವನ್ನು ಕೂಡ ದೊಡ್ಡದಾಗಿದೆ ಸರ್. ಈಗ 99ರಲ್ಲಿ ಶುರುವಾದ ನಿಮ್ಮ ಪಕ್ಷ ಸರ್, ಇವತ್ತು ನೀವು ಆ ಪಕ್ಷದ ಪರವಾಗಿ ಇದ್ದೀರಾ. ನನ್ನ ಕೆಲವೊಂದು ಪ್ರಶ್ನೆಗಳಿದಾವೆ ಸರ್.
ಯಾಕೆಂದ್ರೆ 99ರಲ್ಲಿ ಶುರುವಾದಂತಹ ಪಕ್ಷ ಸರ್ ನಿಮ್ದು. ಹ್ಮ್ ಇಲ್ಲಿವರೆಗೆ ಯಾಕೆ ಅಷ್ಟು ಸದ್ದು ಮಾಡಲಿಲ್ಲ ಸರ್? ಇಷ್ಟು ವರ್ಷಗಳ ಮಧ್ಯೆ ಯಾಕೆ ಅದು ಹಿನ್ನಡೆಯನ್ನು ಉಂಟು ಮಾಡ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು. ಇನ್ನೊಂದು ನನ್ನ ಪ್ರಶ್ನೆ ಸರ್, 95ರಿಂದ ಈ ಕಡೆ 2000ದಿಂದ ಈ ಕಡೆ ತುಂಬಾ ಜನ ಯುವ ಜನತೆ ಬಂದಿದೆ ಸರ್, ವೋಟರ್ಸ್ ಬಂದಿದ್ದಾರೆ ಸರ್. ಅವರಿಗೆ ಮಾಹಿತಿ ತಿಳಿಬೇಕು, ಲೋಕಶಕ್ತಿ ಅಂದ್ರೇನು, ಇದರ ಧ್ಯೇಯ ಏನು, ಉದ್ದೇಶ ಏನು, ಮತ್ತೆ ಅವರು ಯಾಕೆ ಇದ್ರ ಪರ ನಿಲ್ಲಬೇಕು, ಎಲ್ಲ ಯುವ ಜನತೆ ಮತ್ತು ನಮ್ಮ ಎಲ್ಲ ಜನರು, ಕರ್ನಾಟಕದ ಜನತೆ ಯಾಕೆ ನಿಲ್ಲಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೀವು ನಮಗೆ ತಿಳಿಸ್ಕೊಡಿ ಸರ್. ಒಂದು ಭಾರತ ದೇಶದಲ್ಲಿ ನಾವು ನೋಡಿದಾಗ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡಿದಾಗ ಭ್ರಷ್ಟಾಚಾರ ರಹಿತವಾದ ಒಂದು ಪಕ್ಷ ಅಂದ್ರೆ ಅದು ಲೋಕಶಕ್ತಿ. ಅದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಎಳ್ಳಷ್ಟು ಸಹ ಭ್ರಷ್ಟಾಚಾರವನ್ನು ಇವತ್ತು ನಾವು ನೋಡಿಲ್ಲ. ಇವತ್ತು ಎಲ್ಲಾ ಕಚೇರಿಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಾ ಇದೆ. ಭ್ರಷ್ಟಾಚಾರ ಇಲ್ಲದ ಕಚೇರಿಗಳೇ ಇಲ್ಲ. ಒಂದು ಗಾದೆ ಇದೆ, ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನುವ ಹಾಗೆ ಭ್ರಷ್ಟಾಚಾರ ಇಲ್ಲದ ಕಚೇರಿಗಳಿಲ್ಲ. ಈ ಭ್ರಷ್ಟಾಚಾರವನ್ನು ಒಡೆದೋಡಿಸ್ಬೇಕಂದ್ರೆ ಮೊದಲು ಮತದಾರರು ಭ್ರಷ್ಟಾಚಾರದಿಂದ ಮತವನ್ನು ಹಾಕಬಾರ್ದು, ಮತವನ್ನು ಮಾರಾಟ ಮಾಡ್ಕೋಬಾರ್ದು. ಹಾಗೆ ಏನಾಗಿದೆ ಅಂದ್ರೆ ಈಗ ತುರುಬಿದ್ದ ಕಡೆ ಹೂವು ಮುಡಿಯುವಂತ ಜನ ನಮ್ಮಲ್ಲಿ, ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಹೋಗಿ ಸುತ್ತುವರಿಯತಕ್ಕಂಥ ಮತದಾರರು ಜಾಸ್ತಿ ಆಗಿದ್ದಾರೆ. ಅದಾಗಬಾರ್ದು. ಪ್ರಾಮಾಣಿಕತೆ ಮತದಾರರಲ್ಲೂ ಕೊರತೆ ಇದೆ, ರಾಜಕಾರಣಿಗಳಲ್ಲೂ ಕೊರತೆ ಇದೆ. ಚೋರಗುರು ಚಾಂಡಾಳ ಶಿಷ್ಯರು ಅನ್ನೋ ರೀತಿ ನಮ್ಮ ಪಕ್ಷಗಳು ಆಗಿವೆ. ಅದನ್ನ ನಾವು ಒಡೆದೋಡಿಸ್ಬೇಕಂದ್ರೆ ಪ್ರಾಮಾಣಿಕವಾದ ವ್ಯಕ್ತಿಗಳ ತರ ನಾವು ಇರಬೇಕು, ಪ್ರಾಮಾಣಿಕವಾದ ವ್ಯಕ್ತಿಗಳಾಗಿರ್ಬೇಕು. ಇವತ್ತೇನಾಗಿದೆ, ಇವತ್ತು 5 ಕೋಟಿ ಖರ್ಚು ಮಾಡಿ ಗೆದ್ದಂತ ಒಬ್ಬ ವ್ಯಕ್ತಿ ಅವನು 5 ಕೋಟಿ ದುಡಿಲೇಬೇಕಲ್ಲ, ಅವನು ಅದಕ್ಕೆ ಟ್ರಿಬಲ್ ಮತ್ತೆ 5 ಪಟ್ಟು ದುಡಿಯೋಕೆ ಪ್ರಯತ್ನ ಪಡ್ತಾನೆ. ಇವತ್ತು ಕಾಮಗಾರಿಗಳನ್ನ ತಂದ್ರೆ 20% ರಾಜಕಾರಣಿಗೆ ಹೋಗ್ತಾ ಇದೆ. ನೀವು ನೋಡಿದ್ದೀರಾ ಮಾಧ್ಯಮದಲ್ಲಿ 40%, ನನಗೆ 40% ಗೊತ್ತಿಲ್ಲ. ನನ್ನ ಮೂಲಕ ನಾನು ನೋಡಿದಾಗ 1 ಕೋಟಿ ಕಾಮಗಾರಿ ಬಂದ್ರೆ ಅಲ್ಲಿ 20% ಸ್ಥಳೀಯ ಯಾರೇ ಆಗಿರ್ಬೋದು ಆ ಶಾಸಕನ ಜೋಬ್ ತುಂಬುತ್ತೆ ಅಂತೇಳಿ ನಾವು ಕೇಳ್ತಲೂ ಇದೀವಿ. ಈಗ ಏನಾಗಿದೆ ಅಂದ್ರೆ ಈ ಲೋಕಶಕ್ತಿ ಪಾರ್ಟಿ ಅನ್ನೋದು ಒಂದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಇದು ಯಾವಾಗ ಸಿಡಿದೇಳುತ್ತೆ ಅಂದ್ರೆ ಗೊತ್ತಿಲ್ಲ. ಬಟ್ ಏನಾಗಿದೆ, ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋ ಅಂತವ್ರಿಗೆ ಅಧ್ಯಕ್ಷರನ್ನಾಗಿ ಮಾಡಿದಾಗ ಹಿಂಗಾಗಿರ್ತವೆ. ಆಮೇಲೆ ಈಗ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ನಿರಂತರ ಹೋರಾಟವನ್ನಿರ್ಬೇಕು, ಹೋರಾಟ ಮಾಡ್ತಾ ಇರಬೇಕು. ಹಾಗೆ ಈ ಆಡಳಿತ ಪಕ್ಷ ಮಾಡುತ್ತೆ ಅದು ಸರಿ ತಪ್ಪು ಅನ್ನೋದನ್ನ ನಾವು ಈ ಗಮನಕ್ಕೆ ತರಬೇಕು, ಜನರ ಮುಂದೆ ಇಡಬೇಕು. ನಾವು ಯಾವಾಗ ಜನರ ಮುಂದೆ ಹೋಗಲ್ವೋ ಆಗ ಅವ್ರು ಮಾಡಿದ್ದೇ ಕರೆಕ್ಟ್ ಅಂತೇಳಿ ಜನರು ಸಹ ತಿಳ್ಕೊತಾರೆ. ಈಗ ಕೇಳೋರು ಇರ್ಬೇಕಾ? ಇಲ್ಲಿ ಕೇಳೋರಿಲ್ಲ. ವಿರೋಧ ಪಕ್ಷ ಆಡಳಿತ ಪಕ್ಷ ಒಂದಾಗ್ಬಿಟ್ರೆ ಈಗ ಅವಕಾಶವಾದಿ ರಾಜಕಾರಣಿಗಳು ಈಗ ಆಗಿದ್ದಾರೆ. ಎಲ್ಲರಿಗೂ ನನಗೆ ಅಧಿಕಾರ ಬೇಕು, ನನ್ನ ಅಧಿಕಾರಗೂ ನಾನು ಹಂಗೆ ಮಾಡ್ತೀನಿ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಈಗ ಒಬ್ಬ ಆಡಳಿತ ಪಕ್ಷದವನು ಏನೋ ಮಾಡ್ತಾನೆ, ಇಲ್ಲ ಅದು ಜನಗಳಿಗೆ ಎಷ್ಟು ತಲುಪ್ತು ಅನ್ನೋದನ್ನ ನಮ್ಮ ಮಾಧ್ಯಮಗಳು ನೋಡ್ಬೇಕು, ಅವರು ನೋಡಲ್ಲ. ಈಗ ರಾಜಕಾರಣಿ ಹೇಳ್ತಾನೆ ನನ್ನ ಅವಧಿಯಲ್ಲಿ 50,000 ಕೋಟಿಯನ್ನ ನಾನು ಹಾಕಿದ್ದೇನೆ ಅಂತಾನೆ. ಎಲ್ಲಿ ಹಾಕಿದ್ದಾರೆ, ಎಲ್ಲಿ ಹೋಗಿದೆ, ಎಲ್ಲಿ ತಲುಪಿದೆ? ಅವನು 50,000 ಕೋಟಿ ಹಾಕಿದ್ರು, ಅಲ್ಲಿ ಲಾಸ್ಟ್ಗೆ ಅದು ಸೇರಿರೋದು ಕೇವಲ ಜನಗಳಿಗೆ 5,000 ಕೋಟಿ. ಅಲ್ಲಿಗೆ ಇನ್ನು 45,000 ಕೋಟಿ ಎಲ್ಲಿ ಹೋಯ್ತು, ಏನಾಯ್ತು? ಎಲ್ಲರೂ ಸಹ ಇವತ್ತು ಕಮರ್ಷಿಯಲ್ ಮೈಂಡ್ ಆಗಿದ್ದಾರೆ. ಮತದಾರರಿಂದ ಹಿಡಿದು ಕಮರ್ಷಿಯಲ್ ಮೈಂಡ್. ಈಗ ಭ್ರಷ್ಟಾಚಾರ ಅನ್ನೋದು ಏನಾಗಿದೆ ಅಂದ್ರೆ, ಬೆಳಿಗ್ಗೆ ಎದ್ದು ಹಾಲು ತರುವುದರಿಂದ ಸಂಜೆ ನಾವು ಆಲ್ಕೋಹಾಲ್ ಕುಡಿಯೋವರೆಗೂ ಭ್ರಷ್ಟಾಚಾರ. ಈಗ ಹಾಲು ನೋಡಿ, ಅಲ್ಲಿಯೂ ಭ್ರಷ್ಟಾಚಾರ ನಡೀತಾ ಇದೆ, ಹಾಲಲ್ಲೂ ಸಹ. ಈಗ ಅಲ್ಲಿಯೂ ಸಹ 2 ರೂಪಾಯಿ ಅಲ್ಲೇ ಹೆಚ್ಚಿಗೆ ಮಾಡ್ತಾರೆ. ಯಾಕೆ? ಫ್ರಿಡ್ಜಿಗಾಗಿ ನಾವು ಇದನ್ನ ಮಾಡ್ತಾ ಇದೀವಿ ಅಂತಾರೆ. ಹಾಗಾಗಿ ಎಲ್ಲ ಕಡೆನೂ ಸಹ ಭ್ರಷ್ಟಾಚಾರ ತುಂಬಿರೋದ್ರಿಂದ ಈ ಪ್ರಾಮಾಣಿಕ ರಾಜಕಾರಣಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಪ್ರಾಮಾಣಿಕ ರಾಜಕಾರಣಿಗಳು ಬಿಡಪ್ಪ, ಇಷ್ಟೊಂದು ಭ್ರಷ್ಟಾಚಾರದ ನಾವು ಅಲ್ಲೋಗಿ ಏನ್ ಮಾಡಕ್ಕಾಗುತ್ತೆ? ಇವತ್ತು ನಾವು ನೋಡಿರ್ಬೋದು, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಭ್ರಷ್ಟಾಚಾರವನ್ನು ಹೋಗ್ಲಾಡ್ಸಕ್ಕೆ ಎಷ್ಟು ಪ್ರಯತ್ನ ಪಟ್ಟರು. ಇವತ್ತು ಅವ್ರೇನಾಗಿದ್ದಾರೆ, ಅವ್ರು ಏನ್ ಮಾಡಿದ್ರು ಇವತ್ತು ರಾಜಕಾರಣಿಗಳು ಬಚಾವಾಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರದೇ ಆದಂತ ಪಕ್ಷದ ಗಾಡ್ ಫಾದರ್ಗಳ ಆಶೀರ್ವಾದ ಅವ್ರಿಗಿರುತ್ತೆ. ಭ್ರಷ್ಟಾಚಾರ ಮುಕ್ತ ಮಾಡಿದ್ರು ಮಾತ್ರ ಇವತ್ತು ಮೂಲೆಯಲ್ಲಿರ್ತಕ್ಕಂಥ ಪಕ್ಷಗಳು ಸಹ ಬೆಳಕಿಗೆ ಬರ್ತವೆ. ಪಕ್ಷದವರು ಹೋರಾಡ್ತಾರೆ. ಇವತ್ತು ನಾವು ನೋಡ್ತೀವಿ, ಹೋರಾಟ ಅಂದ್ರೆ ಕಚೇರಿ ಮುಂದೆ ಕೂಗಾಡೋದು, ಕಚೇರಿಯಲ್ಲಿರುವ ಅಧಿಕಾರಿಗಳಿಗೆ ನಿಂದನೆ ಮಾಡೋದಲ್ಲ. ಹೌದು ಸರ್. ನಾವು
ನೀವೆಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಂತ ದಾಖಲೆ ಸಮೇತ ಮೀಡಿಯಾಗಳಿಗೆ ಕೊಡ್ಬೇಕು. ಆಗ ಮೀಡಿಯಾಗಳು ಮಾಡ್ತವೆ, ವರದಿ ಮಾಡಬಹುದು, ಮಾಡದೇ ಇರಬಹುದು. ಅಂದ್ರೆ ಭ್ರಷ್ಟಾಚಾರ ಅಲ್ಲೂ ಇದೆ, ಎಲ್ಲರೂ ಹಂಗಿಲ್ಲ. ಒಂದೊಂದು ಪಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬೋದು. ಯಾವುದೋ ಒಂದು ಮೀಡಿಯಾ, ಕೆಲವು ಮೀಡಿಯಾದವರು ನೇರವಾಗಿ ಬರೀತಾರೆ, ಕೆಲವು ಬಿತ್ತನೆ ಮಾಡ್ತವೆ. ಹಿಂಗಾಗಿ ಭ್ರಷ್ಟಾಚಾರ ರಹಿತವಾದ ಪಕ್ಷ ಇದು ಲೋಕಶಕ್ತಿ ಅಂತೇಳಿ ನಾನು ಇದನ್ನ ಬಹಳ ದಿನದಿಂದಲೂ ಬಯಸಿದ್ದೆ. ಸ್ನೇಹಿತರೆ ನೋಡಿ, ಇವತ್ತು ಪಕ್ಷಗಳಲ್ಲಿ ಏನಾಗಿದೆ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಅಂತ ಹೇಳಿದ್ರು ಸ್ನೇಹಿತರೆ. ಹೊಂದಾಣಿಕೆ ರಾಜಕಾರಣ ಇಲ್ಲ ಅಂದ್ರೆ ಬೇರೆ ಪಕ್ಷಗಳು ಕೂಡ ಬೆಳಕಿಗೆ ಬರ್ತವೆ. ದುಡ್ಡಿಲ್ಲದೆ ಜನಗಳ ಮುಂದೆ ಹೋದ್ರೆ ಬೇರೆ ಪಕ್ಷಗಳು ಕೂಡ ಅವಕಾಶ ಸಿಗುತ್ತೆ ಸ್ನೇಹಿತರೆ. ದುಡ್ಡು ಇರುವಂತವರು ದುಡ್ಡು ಚೆಲ್ಲಿ ಅಧಿಕಾರಕ್ಕೆ ಬರುವಂತದ್ದು ನಡೀತಾ ಇದೆ. ಜ್ಞಾನದ ಮುಖಾಂತರ ಏನನ್ನ ನಾವು ಮಾಡ್ತೀವಿ, ನಮ್ಮ ಉದ್ದೇಶ ಏನು, ಗುರಿಗಳೇನು ಅನ್ನೋದನ್ನ ಇಟ್ಕೊಂಡು ಎಲ್ಲರೂ ದುಡ್ಡನ್ನ ಬಿಟ್ಟು ಹೋದ್ರೆ ಬೇರೆ ಪಕ್ಷಗಳಿಗೂ ಕೂಡ ರಾಜ್ಯದಲ್ಲಿ ಅವಕಾಶ ಇದೆ. ಆದ್ರೆ ಯಾಕೆ ಬೇರೆ ಪಕ್ಷಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಭ್ರಷ್ಟಾಚಾರತೆ ಜನಗಳಿಂದ ಹಿಡಿದು ಮತ ಹಾಕುವ ಜನಗಳಿಂದ ಭ್ರಷ್ಟಾಚಾರತೆ ಶುರುವಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕರೆಕ್ಟ್ ಇಲ್ಲ, ಕರಪ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಟ್ರು. ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಮತ ಬಾಂಧವರು ಏನಿದ್ದೀರಾ ಎಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ನಿಮ್ಮ ಜಾಗೃತೆಯಿಂದ ನೀವು ಒಂದು ಪಕ್ಷವನ್ನು ಆರಿಸುವಾಗ ತುಂಬಾ ಜಾಗರೂಕವಾಗಿ ಆಯ್ಕೆ ಮಾಡಿ ನಿಮ್ಮ ನಾಯಕ ಯಾರಾಗಬೇಕು ಅನ್ನೋದನ್ನ. ಸ್ನೇಹಿತರೆ ಬನ್ನಿ, ಅವರಿಗೆ ಒಂದು ದೆಹಲಿಯಿಂದ ಪತ್ರ ಬಂದಿದೆ. ಆ ಪತ್ರದ ಬಗ್ಗೆ ಕೇಳೋಣ. ಯಾರು ಕಳಿಸಿದ್ದು ಆ ಪತ್ರ, ಏನಕ್ಕೆ ಕಳಿಸಿದ್ರು ಅನ್ನೋದು ಕೂಡ ನನಗೂ ಕುತೂಹಲ ಇದೆ. ಸರ್, ನಿಮಗೆ ನಿನ್ನೆ ರಾತ್ರಿ ದೆಹಲಿಯಿಂದ ಒಂದು ಪತ್ರ ಬಂದಿದೆ ಸರ್. ಯು ಆರ್ ಅಪಾಯಿಂಟೆಡ್ ಫಾರ್ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಅಂತ. ಅದು ಯಾರು ಕಳಿಸಿದ್ದು, ಹೇಗೆ ಅವಕಾಶ ಒದಗಿ ಬಂತು ಸರ್? ಈ ಲೋಕಶಕ್ತಿ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಂದ್ರ ಸಿಂಗ್ ಕುರ್ಬಾ ಅಂತ ಹೇಳಿ ಅವರು ಮೂಲತಃ ಅಹಿಂದ ವರ್ಗಕ್ಕೆ ಸೇರಿದಂತವರು. ಅವರಿಗೆ ಈ ಪಾರ್ಟಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಕೊಟ್ಟು ಈ ಪಾರ್ಟಿಯನ್ನ ಇಡೀ ದೇಶಾದ್ಯಂತ ಕಟ್ಟಬೇಕು ಅಂತೇಳಿ ಅವರು ಸಹ ಈಗಾಗಲೇ ಎಲ್ಲಾ ರಾಜ್ಯಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರು ನನಗೆ ಪ್ರೇರಣೆಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಭಾರತಿ ಅವರು ನಮಗೆ ಅಲ್ಲಿಗೆ ಎಲ್ಲ ಶಿಫಾರಸನ್ನ ಮಾಡಿ ನಮಗೆ ಈ ಒಂದು ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಿನ್ನೆ ಆದೇಶ ಹೊರಡಿಸಿದ್ದಾರೆ. ಸರ್, ನಮ್ಮ ಚಾನಲ್ಗೆ ನೀವು ಮೊದಲ ಇಂಟರ್ವ್ಯೂ ಕೊಡ್ತಾ ಇರೋದು ಅನ್ಸುತ್ತೆ. ನೀವು ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕರಿಸಿದ ನಂತರ ನಮ್ಗೆಲ್ಲ ತುಂಬಾ ಖುಷಿಯಾದ ವಿಚಾರ. ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಲ್ವಾ ಸರ್? ಹೌದೌದು. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಇವತ್ತ ಬಂದಿದ್ದೀನಿ. ನಮ್ ಜೊತೆ ಎಚ್ಚರಿಕೆಯ ಪ್ರಕಾಶ್ ಮೂರ್ತಿ ಸರ್ ಇದ್ದಾರೆ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿದಾವೆ, ಬನ್ನಿ ಕೇಳೋಣ. ಸರ್, ಈ ಲೋಕಶಕ್ತಿಯನ್ನು ಒಂದು ಪಕ್ಷ 97ರ ಸಾಲಿನಲ್ಲಿ ಸದ್ದು ಮಾಡಿತ್ತು. ಅವತ್ತಿನ ಜನತೆಗೆ ಕರ್ನಾಟಕದಲ್ಲಿ ಗೊತ್ತು ಸರ್, ಈ ಲೋಕಶಕ್ತಿ ಪಕ್ಷ ಅಂದ್ರೆ ಏನು ಅಂತ. ಆದ್ರೆ ಈಗಿನ ಜನತೆಗೆ ಅದು ಗೊತ್ತಿಲ್ಲ ಸರ್. ನೀವು ಹೇಗೆ ಅದನ್ನ ಗೊತ್ತು ಮಾಡಬೇಕು, ಮುಟ್ಟಿಸಬೇಕು ಅನ್ನೋ ಗುರಿನ ಇಟ್ಕೊಂಡಿದ್ದೀರಾ ಸರ್? ಈಗ ನಮ್ಮ ಗುರಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಪ್ರವೇಶ ಮಾಡಬೇಕು. ನಾವು ಎಲ್ಲಾ ಜಿಲ್ಲೆಯಲ್ಲಿ ಹೋಗಿ ಜಿಲ್ಲಾಧ್ಯಕ್ಷರನ್ನ ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನ ತಾಲ್ಲೂಕು ಮಟ್ಟದಿಂದಲೂ ನಾವು ಅಲ್ಲಿ ಆಡಳಿತ ವರ್ಗವನ್ನ ನಾವು ಸೃಷ್ಟಿ ಮಾಡಬೇಕು. ಆಮೇಲೆ ಲೋಕಶಕ್ತಿ ಪಾರ್ಟಿ ಭ್ರಷ್ಟಾಚಾರ ರಹಿತವಾದ ಮುಖ್ಯಮಂತ್ರಿ ಅವರು ಸ್ಥಾಪನೆ ಮಾಡಿದಂಥದ್ದು ಅಂತೇಳಿ ನಾವು ಎಲ್ಲ ಮತದಾರರ ಗಮನಕ್ಕೆ ತಂದು ನಾವು ಸದಸ್ಯತ್ವ ಅಭಿಯಾನವನ್ನ ಮಾಡಬೇಕು. ಈಗಾಗಲೇ ಸಾಕಷ್ಟು ಈಗ ಚುನಾವಣೆ ಹತ್ರ ಬಂದಿರೋದ್ರಿಂದ ಈಗ ನಗರಸಭೆ ಮತ್ತೆ ಏನು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ. ಈಗ ಏಪ್ರಿಲ್ ಮೇಗೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಇದೆ. ಮತ್ತೆ ಹಿಂದೆಲೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಈ ಚುನಾವಣೆ ಬರೋದ್ರೊಳಗಾಗಿ ನಾವು ಈ ಪಕ್ಷವನ್ನ ತಳಮಟ್ಟದ ಬೂತ್ ಮಟ್ಟದ ಒಂದು ಮತದಾರರ ಗಮನಕ್ಕೆ ನಾವು ತರಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ ಇದೆ. ತುಂಬಾ ಒಳ್ಳೆಯ ವಿಚಾರ ಸ್ನೇಹಿತರೆ. ರಾಜ್ಯವನ್ನೇ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಸದಸ್ಯತ್ವವನ್ನ ನಾವು ನೋಂದಣಿ ಮಾಡೋದರ ಮೂಲಕ ಎಲ್ಲರನ್ನ ನಾವು ತಲುಪುತ್ತೇವೆ. ನಗರಸಭೆ ಎಲೆಕ್ಷನ್ಗಳಲ್ಲೂ ಕೂಡ ಚುನಾವಣೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಇಳಿಸುವುದರ ಮುಖಾಂತರ ನಾವು ನಮ್ಮ ಪಕ್ಷವನ್ನ ಪರಿಚಯಿಸ್ತೇವೆ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ. ನನ್ನ ಮುಂದಿನ ಪ್ರಶ್ನೆ, ಈ ಪಕ್ಷದ ಜೊತೆ ಜನ ಯಾಕೆ ನಿಲ್ಲಬೇಕು ಸರ್ ನಿಮ್ ಜೊತೆ? ಈಗ ನೀವು ಪ್ರವಾಸ ಮಾಡ್ತೀರಾ, ನೀವು ಅಭ್ಯರ್ಥಿಗಳನ್ನು ಹಾಕ್ತೀರಾ ಸರ್, ನಿಮ್ಮ ಜೊತೆ ಯಾಕೆ ಜನ ನಿಲ್ಲಬೇಕು ಸರ್? ನೋಡಿ, ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ, ಭ್ರಷ್ಟಾಚಾರ ಅನ್ನೋ ಒಂದು ಪಿಡುಗು ನಿಲ್ತಾ ಇಲ್ಲ. ನಿಜವಾದ ಲೋಕಶಕ್ತಿ ಅಂದ್ರೆ ಜನಶಕ್ತಿ, ಜನಶಕ್ತಿ ಅಂದ್ರೆ ಲೋಕಶಕ್ತಿ. ಆ ಜನಗಳ ಶಕ್ತಿಯನ್ನ ಲೋಕಶಕ್ತಿ ತಗೊಂಡು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡಬೇಕು ಅನ್ನೋ ಉದ್ದೇಶ ನನಗೂ ಇದೆ, ನಮ್ಮ ನ್ಯಾಷನಲ್ ಪಾರ್ಟಿ ದೇವೇಂದ್ರ ಸಿಂಗ್ ಕುರ್ಬಾ ಅವರಿಗೂ ಇದೆ. ಇದನ್ನ ನಮ್ಮ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಗಮನಕ್ಕೆ ತಂದು ನಾವು ಇದನ್ನ ಮತ್ತೆ
ದೊಡ್ಡದಾಗಿ ಬೃಹದಾಕಾರವಾದ ಒಂದು ಭಾರತದಲ್ಲಿ ಬೃಹದಾಕಾರವಾಗಿ ಹಮ್ಮಿಕೊಳ್ಳುವಂತ ಆಲದ ಮರವನ್ನಾಗಿ ಬೆಳೆಸಬೇಕು ಅನ್ನೋದು ಒಂದು ನಮ್ಮ ಇಂಟೆನ್ಷನ್. ಇದು ಒಂದು ಭ್ರಷ್ಟಾಚಾರ ರಹಿತ ಪಕ್ಷ ಅಂತ ಹೇಳ್ತಾರೆ. ರಾಮಕೃಷ್ಣ ಹೆಗಡೆ ಅಂದ್ರೆ ನಿಮಗೆ ಗೊತ್ತಿದೆ, ಭ್ರಷ್ಟಾತೀತ ನಾಯಕ, ಜಾತ್ಯತೀತ ನಾಯಕ ಅಂತ ನಾಯಕ ಹುಟ್ಟಾಕಿದ ಪಕ್ಷ ಅಂದ್ರೆ ಅದಕ್ಕೆ ಬದ್ಧವಾಗಿ ಇವರೆಲ್ಲ ಕೆಲಸ ಮಾಡಬೇಕಾಗತ್ತೆ. ಅವರ ಹೆಸರನ್ನ ಉಳಿಸುವಂತ ಕೆಲಸ ಮಾಡಬೇಕಾಗತ್ತೆ. ಅವರ ಆಶೀರ್ವಾದ ಇವ್ರ ಮೇಲಿದೆ. ಈ ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ತಲುಪಲಿ. ನಿಮ್ಮ ಅವರ ಒಂದು ಧ್ಯೇಯಗಳು ಏನಿದೆ, ಗುರಿಗಳು ಏನಿದೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಹಂತವಾಗಿ ತಿಳಿಸ್ಕೊಡ್ತಾರೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ. ಸರ್, ಇದು ಒಂದು ಹಳೆಯ ಪಕ್ಷ ಸರ್. ನಾನು ಹೇಳ್ದಂಗೆ 97ರಲ್ಲಿ ಹುಟ್ಟಿಕೊಂಡಂತ ಪಕ್ಷ 99ರಲ್ಲಿ NDA ಸರ್ಕಾರಕ್ಕೆ ಬೆಂಬಲವನ್ನು ಕೊಡುತ್ತೆ. ಹೌದು, ಅವಾಗ್ಲೂ ಕೂಡ ಒಂದು ರಾಜ್ಯದಲ್ಲಿ ಹೆಸರಿರುವಂತ ಪಕ್ಷ. ಹೌದು. 99 ಆದ ನಂತರ 2000ದಿಂದ ಈ ಕಡೆ ಸರ್ ಅದು ಸ್ಪರ್ಧೆಯನ್ನ ಮಾಡೋದಿಲ್ಲ, ತಕ್ಕ ಮಟ್ಟಿಗೆ ರಾಜ್ಯದಲ್ಲಿ ಸದ್ದನ್ನ ಮಾಡೋದಿಲ್ಲ. ಕೆಲವು ಕಡೆ ಮುಚ್ಚಿ ಹೋಯ್ತು, ಈ ಪಕ್ಷ ಇಲ್ಲ ಅಂತ ಮರ್ತು ಬಿಟ್ಟಿದ್ದಾರೆ ಸರ್ ಜನ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಮರ್ತಿದ್ದಾರೆ. ಆದರೆ ಮತದಾರರಿಗೆ ಗೊತ್ತಿಲ್ಲ. ಆದ್ರೆ ಹಿರಿಯ ರಾಜಕಾರಣಿಗಳು ಅಂತ ಏನಿದಾರೋ ಇವತ್ತು 224 MLAಗಳು, MP ಗಳಿಗೆ ಎಲ್ಲರಿಗೂ ಲೋಕಶಕ್ತಿ ಇದೆ ಅಂತ ಗೊತ್ತಿದೆ. ಬಟ್ ಅದಕ್ಕೆ ಸಾರಥಿಯಾಗಿ ನಿಲ್ಲುವಂತವರು ಸರಿಯಾದ ಸಾರಥಿ ನಿಲ್ಲದ್ರಿಂದ ಆ ರಥ ನಿಧಾನವಾಗಿ ಸಾಗ್ತಾ ಇದೆ. ಈಗ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. 31 ಜಿಲ್ಲೆಯಲ್ಲೂ ಸಹ ಇದನ್ನ ರಥವನ್ನ ಲೋಕಶಕ್ತಿ ಪಾರ್ಟಿ ರಥವನ್ನೇ ಮಾಡಿಬಿಡ್ಬೇಕು ಅಂತೆಲ್ಲ ನನ್ನ ಪ್ಲಾನಿಂಗ್ ಇದೆ. ರಾಮಕೃಷ್ಣ ಹೆಗಡೆ ಅವರ ಹೆಸರು ಉಳಿಸ್ಬೇಕು ಅನ್ನೋದು ಒಂದಿದೆ. ಅಂದು ಅವರು ಬ್ರಾಹ್ಮಣ ಒಂದು ಜಾತಿಯಲ್ಲಿ ರಾಮಕೃಷ್ಣ ಹೆಗರು ಇಂದು ಜಂಗಮರ ಕೈಗೆ, ಈ ಒಂದು ವೀರಶೈವ ಲಿಂಗಾಯತ ಜಂಗಮರ ಕೈಗೆ ಈ ಒಂದು ರಾಷ್ಟ್ರೀಯ ಪಕ್ಷ ಸಿಕ್ಕಿದೆ. ಇದನ್ನ ಎರಡು ಪುರೋಹಿತಶಾಹಿ ವರ್ಗದವರೇ ಇದು. ಮತ್ತೆ ಈಗ ನಮ್ಮ ಏನು ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾದಂಥವ್ರು ಅಹಿಂದ ಅವ್ರಿಗೂ ಸಹ ಈ ಬಹಳ ಅಭಿಮಾನ ಇದೆ. ಈ ಎಲ್ಲ ಜಾತ್ಯತೀತ ವ್ಯಕ್ತಿಗಳಾಗಿರೋದ್ರಿಂದ ನಮಗೂ ಅಷ್ಟೇ, ನಾವು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಕ್ಕಂಥವ್ರು. ರಾಮಕೃಷ್ಣ ಹೆಗಡೆ ಅವರು ಅಷ್ಟೇ, ಸರ್ವಜನ ಸುಖಿನೋಭವಂತ ಅಂತ ಹೇಳ್ತಕ್ಕಂಥವ್ರು. ಹಾಗಾಗಿ ಈ ಎಲ್ಲವನ್ನು ವೇಗವಾಗಿ ನಾವು ಅತಿ ಶೀಘ್ರದಲ್ಲಿ 2 ವರ್ಷದೊಳಗೆ ಜನಗಳಿಗೆ ಮುಟ್ಟಿಸ್ತೇವೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸ್ನೇಹಿತರೆ, ರಥದ ಬಗ್ಗೆ ಹೇಳಿದ್ರು, ಸಾರಥಿ ಬಗ್ಗೆ ಹೇಳಿದ್ರು. ರಥ ಸಾರಥಿ ಅಂದ್ರೆ ನಮಗೆ ಮಹಾಭಾರತ ನೆನಪಾಗುತ್ತೆ ಸ್ನೇಹಿತರೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಇದ್ದಿದ್ದಕ್ಕೇನೆ ಮಹಾಭಾರತದಲ್ಲಿ ಪಾಂಡವರು ಗೆಲ್ಲಿಕ್ಕಾಯ್ತು. ಹಾಗೆ ಯಾವ್ದಾದ್ರೂ ಒಂದು ಗೆಲ್ಲಬೇಕು ಅಂದ್ರೆ ಒಬ್ಬ ಸಾರಥಿ ಬೇಕಾಗುತ್ತೆ. ಸಾರಥಿಯ ಕೊರತೆಯಿಂದ ಈ ರಾಜ್ಯದಲ್ಲಿ ಹಿನ್ನಡೆಯಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ನಾನು ಸಾರಥಿಯಾಗಿ ನಿಲ್ತೇನೆ, ಈ ರಾಜ್ಯದಲ್ಲಿ ಈ ರಥವನ್ನ ಎಳಿತೇನೆ, ಈ ರಾಜ್ಯದ ಜನವನ್ನ ನಾನು ತಲುಪ್ತೇನೆ ಅಂತೇಳಿ ನಮ್ಮ ಎಚ್ಚರಿಕೆಯ ಪ್ರಕಾಶ್ ಮೂರ್ತಿ ಸರ್ ಹೇಳಿದ್ದಾರೆ. ಸರ್ ಬನ್ನಿ, ನನ್ನ ಒಂದು ಮುಂದಿನ ಪ್ರಶ್ನೆಯನ್ನು ಕೇಳ್ತೇನೆ. ಹಾಗೆ ನೀವು ಸಾರಥಿಯಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ನೀವು ತಲುಪಿ ನಿಮ್ಮ ಪಕ್ಷ ಸಂಘಟನೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿ ಸರ್. ಸರ್, ಮುಂದಿನ 2028ರ ವಿಧಾನಸಭೆ 2 ವರ್ಷ ಇದೆ ಸರ್. ನೀವು 2028ರ ವಿಧಾನಸಭೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀರಾ? ಖಂಡಿತವಾಗ್ಲೂ ಇಳಿಸ್ತೀವಿ. ಎಲ್ಲಾ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲೂ ಲೋಕಶಕ್ತಿ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ. ಅದ್ರಾಗ ಏನು 2 ಮಾತಿಲ್ಲ. ಯಾಕೆಂದ್ರೆ ಸರ್, ನಾನು ಈ ಪ್ರಶ್ನೆ ಕೇಳಿದೆ, ಸುಮಾರು ಪಕ್ಷಗಳು ಬಂದಿದ್ದಾವೆ ಸರ್. ರಾಜಕೀಯದಲ್ಲಿ ಹೆಸರು ಮಾಡಿದಂತ ಯಡಿಯೂರಪ್ಪನವರು ಕೂಡ ಕರ್ನಾಟಕ KJP ಅನ್ನುವಂಥ ಪಕ್ಷವನ್ನ ಕಟ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕುವಲ್ಲಿ ವಿಫಲರಾಗ್ತಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕಾಗಲ್ಲ. ಸಮಾಜವಾದಿ ಪಕ್ಷ ಬರುತ್ತೆ ಸರ್, ಬಂಗಾರಪ್ಪನಂತವರು ಮುಖ್ಯಮಂತ್ರಿ ಆದಂತವರು, ಅವರು ಕೂಡ ಒಂದು ಪಕ್ಷವನ್ನ ಕಟ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಸರ್. ನೀವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಇಷ್ಟು ದಿಟ್ಟವಾಗಿ ಹೇಳ್ತಾ ಇದೀರಲ್ಲ, ನಿಮ್ಮ ಅಭ್ಯರ್ಥಿಗಳಲ್ಲಿ ಯಾವ ಮಾನದಂಡಗಳನ್ನ ಇಟ್ಕೊಂಡು ಕಣಕ್ಕಿಳಿಸ್ತೀರಾ ಸರ್? ಯಾವುದೇ ಒಂದು ಪಕ್ಷ ಇವತ್ತು ಟಿಕೆಟ್ ಕೊಡಬೇಕು ಅಂದ್ರೆ, B ಫಾರಂ ಕೊಡ್ಬೇಕಂದ್ರೆ ಅವನು ಎಷ್ಟು ಹಣ ಇದೆ ಅಂತ ಕೇಳ್ತಾರೆ. ಅವನ ಬ್ಯಾಕ್ ಗ್ರೌಂಡ್ ಕೇಳಲ್ಲ. ಅವನು ಕೊಲೆಗಾರನೋ, ಕಳ್ಳನೋ, ಒಟ್ಟು ಭ್ರಷ್ಟಾಚಾರಿ ಅಂತ ಕೇಳಲ್ಲ. ಆದರೆ ನಾವು ಅವನ್ನೆಲ್ಲ ಕೇಳ್ತೀವಿ, ಅವನ ಬ್ಯಾಕ್ ಗ್ರೌಂಡ್ ವಿಶ್ಲೇಷಣೆ ಮಾಡ್ತೀವಿ. ಅವನ ಹತ್ರ ದುಡ್ಡು ಇಲ್ದಿದ್ರು ಅವನಿಗೆ ಟಿಕೆಟ್ ಕೊಟ್ಟು ಜನಗಳಿಗೆ ಪರಿಚಯವಂತ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ಇವತ್ತು ಎಲ್ಲಾ ಪಕ್ಷದಲ್ಲೂ ನೀವು ನೋಡಿದ್ದೀರ ಮೀಡಿಯಾದಲ್ಲಿ, ಇಷ್ಟು ಜನ ಹಿಂಗಿದ್ದಾರೆ ಅಂತೇಳಿ ಮೀಡಿಯಾದಲ್ಲಿ ಎಷ್ಟು ಕ್ರಿಮಿನಲ್ ಕೇಸ್ ಇದಾವೆ ಇಂತಿಂತ ವ್ಯಕ್ತಿ ಮೇಲೆ ಅಂತ ಹೇಳಿದ್ದಾರೆ. ಆದರೆ ನಾವು ಕ್ರಿಮಿನಲ್ ಕೇಸ್ ಇರಬಾರ್ದು, ಅವನು ಸೋಲ್ಲಿ, ನಮ್ಮ ಪಕ್ಷ ಪರಿಚಯವಾಗ್ಲಿ, ಅವನು ಬೆಳೀಲಿ. ಇವತ್ತು ಕತ್ಲಿದೆ ಅಂದ್ರೆ ನಾಳೆ ಬೆಳಕಾಗುತ್ತೆ, ಬೆಳಕಿದೆ ಅಂದ್ರೆ ಕತ್ಲಾಗ್ಲೇಬೇಕು. ಕಾಲಚಕ್ರ ತಿರುಗ್ತಾ ಇರುತ್ತೆ. ಇದು ಕಾಲಾಯ ತಸ್ಮೈವೇ ನಮ ಅಂತ ಹೇಳುತ್ತೆ. ಈಗ ಹಿಂದೆ KJP ಹೇಳಿದ್ವಿ. KJP ಪದ್ಮನಾಭ ಪ್ರಸನ್ನ ನನ್ನ ಶಿಷ್ಯ. ಇದೇ ಐಬಿಗೆ ಬಂದು ನಾನು KJP ಯನ್ನ ಕಟ್ಟೋದಕ್ಕೆ ನಾನೇ ಹೆಲ್ಪ್ ಮಾಡಿದ್ದು. ಬಟ್ KJP ಕಟ್ಟಿದ ಮೇಲೆ ಏನಾಯ್ತು, ನಮ್ಮ
ಏನು ಯಡಿಯೂರಪ್ಪನವ್ರು ಸಿಕ್ಕರು ಅಂತ ನನ್ನನ್ನ ಕಡೆಗಣಿಸಿ ಹೋದ ಪದ್ಮನಾಭ ಪ್ರಸನ್ನ. ಅದೇ ಯಡಿಯೂರಪ್ಪನ ಹಿಂಬಾಲಿಕರು ಪದ್ಮನಾಭ ಪ್ರಸನ್ನ ಹೊಡೆದಾಗ ಮತ್ತೆ ನೆನಪಾಗಿದ್ದು ನನ್ನ ಇದು. ನನಗೆ ಫೋನ್ ಹಾಕಿ ಗುರೂಜಿ ನನಗೆ ಹೊಡೆದ್ ಬಿಟ್ರು ಅಂತ ಹೇಳಿ ನನಗೆ ಗಳಗಳನೆ ಅರ್ಥ. ಇವತ್ತಿಲ್ಲ ಪದ್ಮನಾಭ ಪ್ರಸನ್ನ. ಕೊನೆಗೆ 2018ರಲ್ಲಿ ಏನಾಯ್ತು, ಇಲ್ಲ ನಾವು ಏನು KJP ಪಕ್ಷವನ್ನು ಬಲಪಡಿಸ್ಬೇಕು ಅಂತೇಳಿ ನನ್ನನ್ನು ಕರೆದಾಗ ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ನಾವು ನೋಡಿದಾಗ ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ದುಡ್ಡು ಅಂತೇಳಿ ಹೇಳ್ದೆ. ನಾನು ಹೇಳ್ದೆ ದುಡ್ಡು ಬೇಡಪ್ಪ, ಚುನಾವಣೆಗೆ ಪ್ರಾಮಾಣಿಕ ವ್ಯಕ್ತಿಯಾದನ್ನು ಆಯ್ಕೆ ಮಾಡಿ ಇನ್ನು ಮಾಡೋಣ ಅಂದ್ರು. ಕೊನೆಗೆ ಅಲ್ಲಿ ಅವತ್ತು ನನಗೆ ಅಲ್ಲಿ B ಫಾರಂ ಸಿಕ್ತು. ನಾನು ಇಲ್ಲಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಕ್ಯಾಂಡಿಡೇಟ್ ಆದೆ. ರಾತ್ರೋರಾತ್ರಿ ಆ ಚಿಹ್ನೆಯನ್ನ ತೆಗ್ಸಿದ್ರು. ಆಗ ನಮ್ಮ ತಹಸೀಲ್ದಾರ್ ಕವಿರಾಜ್ ಅವರಿದ್ರು ಹೊಸದುರ್ಗದಲ್ಲಿ. ನಾನು ಬೆಳಿಗ್ಗೆ ಚಿಹ್ನೆ ಆಯ್ಕೆ ಮಾಡ್ಬೇಕು, ಗುರೂಜಿ ನಿಮ್ಮ ಚಿಹ್ನೆ ಇಲ್ಲ ನೋಡಿ, ಕೋರ್ಟ್ಗೆ ಹೋಗಿ ತೆಗ್ಸಿದ್ದಾರೆ ಅಂತ ಕೊಡ್ತು. ಹಾಗೆ ಪ್ರಾಮಾಣಿಕ ವ್ಯಕ್ತಿಗಳನ್ನ ಹುಡುಕಿ ನಾವು ಕೊಡ್ತೀವಿ ವಿನಃ ಅವನು ಬ್ಯಾಕ್ ಗ್ರೌಂಡ್ ನೋಡಿದ್ರಲ್ಲೇ ನಾವು ಟಿಕೆಟ್ ಕೊಡಲ್ಲ. ಹಾಗೆ ಅವನು ಇರ್ಲಿ, ಮೂಲೆಯಲ್ಲಿರ್ಲಿ ಅವನು. ಇವತ್ತು ಯಾರು ಹೆಂಗಿರ್ತಾರ ಅಂತ ಹೇಳಕ್ಕಾಗಲ್ಲ, ಯಾವ ಸಂದರ್ಭದಲ್ಲಿ ಏನ್ ಆಗ್ತಾನೆ ಒಬ್ಬ ವ್ಯಕ್ತಿ ಅಂತ ಹೇಳಕ್ಕಾಗಲ್ಲ. ಅಂತದ್ರಲ್ಲಿ ನಾವು ಪ್ರಾಮಾಣಿಕವಾದ ವ್ಯಕ್ತಿಗಳಿಗೆ ಟಿಕೆಟ್ ಕೊಡ್ತೀವಿ, ಚುನಾವಣೆಗೆ ನಿಲ್ಲಿಸ್ತೀವಿ. ಇದನ್ನ ಜನಗಳಿಗೆ ತಲುಪಿಸ್ತೀವಿ. ತುಂಬಾ ಒಳ್ಳೆಯ ವಿಚಾರವನ್ನ ಹೇಳಿದ್ರು. ರಾಜಕಾರಣಿಗಳು ಈಗ ಏನ್ ಮಾಡ್ತಾರೆ ಅಂದ್ರೆ, ರಾಜಕಾರಣಿ ಆಗ್ಬೇಕು ಅಂದ್ರೆ ದುಡ್ಡು ಬೇಕು ಅಂತ ಹೇಳ್ತಾರೆ. ದುಡ್ಡಿದ್ದವ್ರಿಗೆ ಟಿಕೆಟ್ ಸಿಗುತ್ತೆ. ಯಾರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ನೋಡಿ ಆ ದುಡ್ಡಿನ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ. ಆದ್ರೆ ಈ ಒಂದು ಪಕ್ಷದ ಅಭ್ಯರ್ಥಿ ಆಗಿರ್ಬೇಕು ಅಂದ್ರೆ ನೀವೊಂದು ವೈಟ್ ಪೇಪರ್ ಆಗಿದ್ರೆ ಸಾಕು, ಒಬ್ಬ ಪ್ರಾಮಾಣಿಕನಾಗಿದ್ರೆ ಸಾಕು, ನಿಮಗೆ ಟಿಕೆಟ್ ಸಿಗುತ್ತೆ. ನಿಮ್ಮ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಕಳಕಳಿ ಇರಬೇಕು, ನೀವೊಂದು ಪ್ರಾಮಾಣಿಕರಾಗಿದ್ರೆ ನಿಮಗೆ ಟಿಕೆಟ್ ಕೊಡ್ತೇವೆ ಅಂತ ನಮ್ಮ ಎಚ್ಚರಿಕೆ ಪ್ರಕಾಶ್ ಸರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಜನ ತುಂಬಾ ಪಕ್ಷಗಳನ್ನ ನೋಡಿದ್ದಾರೆ ಸರ್, ಆದ್ರೆ ಪಕ್ಷಗಳನ್ನ ಕಟ್ಟುತ್ತಾರೆ, ಆದ್ರೆ ಪಕ್ಷಗಳನ್ನ ಬೆಳೆಸುವಂತ ಕಾರ್ಯವನ್ನ ಮಾಡೋದಿಲ್ಲ. ಅದನ್ನ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಾರೆ. ಇದು ಸುಮ್ಮನೆ ಈಗ ನ್ಯೂಸ್ಗೋಸ್ಕರ, ಪ್ರಚಾರಕ್ಕೋಸ್ಕರ ಪಕ್ಷಗಳನ್ನ ಕಟ್ಟಿ ಹೆಸರು ಮಾಡ್ಕೊಳ್ತಾರೆ. ಇದು ಯಾವುದೇ ತರ ಗಟ್ಟಿಯಾಗಿ ನಿಲ್ಲೋದಿಲ್ಲ ಅಂತಾರೆ ಸರ್. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಚುನಾವಣೆ ಬಂದಾಗ ಸೊಳ್ಳೆಗಳಂತೆ ಪಕ್ಷಗಳು ಹುಡ್ತಾವೆ. ನಾನು ಇದನ್ನ ಪಕ್ಷದ ಮೇಲೆ ಹೇಳಲ್ಲ, ನಾನು ಪೇಪರ್ ವಿಚಾರದಲ್ಲಿ ಹೇಳ್ತೀನಿ. ಈಗ ಒಂದೊಂದೇ ಇವತ್ತೇನು BBMP ಚುನಾವಣೆ, ನಗರ ಪಾಲಿಕೆ ಚುನಾವಣೆಗಳು ಮತ್ತೆ MLA ಚುನಾವಣೆಗಳು ಬಂದಾಗ ಒಂದು ಜಿಲ್ಲೆಯಲ್ಲಿ 100 ಪತ್ರಿಕೆಗಳು ಹುಡ್ತವೆ. ಹೌದು. ಆ ಚುನಾವಣೆ ಮುಗಿದ್ಮೇಲೆ ಆ ಪತ್ರಿಕೆಗಳು ಹಂಗೆ ಸತ್ತೋಗ್ತವೆ. ಬೆಳಿಗ್ಗೆ ಸೊಳ್ಳೆ ಹುಡ್ತವೆ, ಸಾಯಂಕಾಲ ಸತ್ತ ಹಾಗೆ ಹುಡ್ತವೆ ಪೇಪರ್ಗಳು. ಹಂಗೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅಷ್ಟೇ ಹುಡ್ತವೆ. ಅವನ್ ಮೇಂಟೈನ್ ಮಾಡಲ್ಲ. ಅವನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಒಂದು ಚುನಾವಣಾ ಆಯೋಗದಲ್ಲಿ ಇದೆ. ಅದೆಲ್ಲವನ್ನು ಮೇಂಟೈನ್ ಮಾಡಿ ನಾವು ಈ ಜನಗಳ ಮುಂದೆ ಹೋಗ್ತಾ ಇದ್ರೆ ಅದು ಇರ್ತವೆ ಪಕ್ಷ. ಇಲ್ಲ ಅಂದ್ರೆ ಪಕ್ಷ ಅದು ನಶಿಸಿ ಹೋಗುತ್ತೆ. ಹಂಗಾಗಿದ್ದಾವೆ, ಸಾಕಷ್ಟು ಪಕ್ಷಗಳಾಗಿದ್ದಾವೆ. ಇವತ್ತು ಏನು BJP ಒಂದೇ ಒಂದು ಇಲ್ಲಿದ್ದು, BJP ಜೋರ ಬೆಳೀತು ಅಂದ್ರೆ ಜಾತಿ ಆಧಾರಿತವಾಗಿ ಇನ್ನೊಂದ್ರಾಗೆಲ್ಲ ಬೆಳೆದ್ರು. ಇವತ್ತೇನು ವೀರಶೈವರು ಅಂದ್ರೆ BJP ಅಂತದೆ, ಅದು ತಪ್ಪು ಕಲ್ಪನೆ ಜನಗಳಿಗೆ. ವೀರಶೈವ, ನಾನು ಒಬ್ಬ ವೀರಶೈವ ಲಿಂಗ ಆಯ್ತಾ. ನಾನು ಇವತ್ತು ಲೋಕಶಕ್ತಿಯಲ್ಲಿ ಬಂದಿದ್ದೇವೆ. ಮತ್ತೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ MB ಪಾಟೀಲು, ಅದರಲ್ಲೂ ಹಲವಾರು ಜನ ಲಿಂಗಾಯತರಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಜನಗಳು ಅಲ್ಲಿ ಏನಾಗಿದೆ ಅಂದ್ರೆ ವೀರಶೈವರು ಅಂದ್ರೆ BJP ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಅದು ತಪ್ಪು ಕಲ್ಪನೆ ಜನಗಳಿಗೆ. ಹಾಗಾಗಿ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಜನಾಂಗ ಇರ್ತಾರೆ. ಇದು ಜಾತಿಗೆ ಸೀಮಿತವಾದಂತ ಪಕ್ಷಗಳು ಎಲ್ಲೂ ಇಲ್ಲ. ಜನಗಳು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಆಮೇಲೆ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ ನಾನು ಹೇಳ್ದಂಗೆ ಎಲ್ಲ ಕೇಳ್ತಾರೆ ಅಂತ ಒಂದು ಜಾತಿ ಮುಖಂಡ ಮಾತಾಡ್ತಾನೆ. ಅದು ಮೊದಲು ಅವನಿಗೆ ಅರ್ಥ ಆಗ್ಬೇಕು. ಅವ್ರ ಮನೆಯಲ್ಲಿ ಅವ್ರ ಹೆಂಡತಿನೇ ಕೇಳಲ್ಲ, ಅವ್ರ ಧರ್ಮ ಪತ್ನಿನೇ ಅವ್ರ ಮಾತು ಕೇಳಲ್ಲ, ಇನ್ನು ಹೊರಗಿನ ಜನ ಕೇಳಲು ಸಾಧ್ಯವೇ? ಇದನ್ನ ಯಾಕೆ ಯೋಚನೆ ಮಾಡಲ್ಲ ಜನ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ಹುಟ್ಟುತ್ತವೆ, ಸಾಯ್ತವೆ, ಅದನ್ನು ಬದುಕವು ಒಂದೆರಡು ಪಕ್ಷ ಬದುಕ್ತವೆ. ನಮ್ಮ ಪಕ್ಷ ಬದುಕಿದೆ, ಮುಂದೆ ಬದುಕಿ ಎಮ್ಮರವಾಗಿ ಬೆಳೆದು ತೋರಿಸ್ತೇವೆ. ನಿಮ್ಗೆಲ್ಲ ಪ್ರಕಾಶ್ ಸರ್ ಅವರ ಮಾತಲ್ಲಿ ನಂಬಿಕೆ ಇದೆ. ಯಾಕೆ ಅಂದ್ರೆ ಅವರು ಪೇಪರ್ಗಳನ್ನ ಓದುಗರು ನೀವಾಗಿರ್ತೀರಾ. ಅವರ ದಿನಪತ್ರಿಕೆಗಳಲ್ಲಿ ಅವರು ಬರೆಯುವ ಕೌಶಲ್ಯತೆ, ಅವರ ಬರಹವನ್ನ ನೋಡಿರ್ತೀರಾ. ಕರ್ನಾಟಕದ ಇತಿಹಾಸವನ್ನ ತಿಳ್ಕೊಂಡಿರುವ ಕೆಲವರಲ್ಲಿ ಇವರು ಒಬ್ರು. ಹಾಗಾಗಿ ಇವರಿಗೆ ಕರ್ನಾಟಕದ ಇತಿಹಾಸ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕದಲ್ಲಿ ರಾಜಕಾರಣ ಉಳಿಬೇಕು, ಇಲ್ಲಿ ಒಂದು ಪಕ್ಷ ಉಳಿಬೇಕು ಅಂದ್ರೆ ಹೇಗೆ ಕೆಲಸ ಮಾಡಬೇಕು ಅನ್ನೋದಂತಲೂ ಅಷ್ಟು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕರ್ನಾಟಕದಲ್ಲಿ ದೊಡ್ಡ ಆಲದ ಮರವಾಗಿ ಈ ಪಕ್ಷವನ್ನ ಬೆಳೆಸ್ತೇನೆ ಅನ್ನುವಂತ ಛಲವನ್ನ ಇಟ್ಕೊಂಡಿದ್ದಾರೆ, ಒಂದು ಹಠವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸರ್, 2028ರ ಚುನಾವಣೆಗೆ ಇನ್ನು 2 ವರ್ಷಗಳ ಕಾಲ ಇದೆ. ನೀವು 2 ವರ್ಷ ಕಾದು 2028ಕ್ಕೆ ಕೆಲಸವನ್ನ ಶುರು ಮಾಡ್ತಿರೋ, ಇಲ್ಲ ಈಗಿನಿಂದಲೇ ನಿಮ್ಮ ಕೆಲಸವನ್ನ ಶುರು ಮಾಡ್ತಾ ಇದ್ದೀವಿ? ನಾವಾಗಲೇ ನಿನ್ನೆ ರಾತ್ರಿಯಿಂದಲೇ ನಮಗೇನು ಆದೇಶ ಪತ್ರ ಸಿಕ್ತ ಆ ಕ್ಷಣದಿಂದಲೇ ನಾವು
ಇದನ್ನ ಮುಟ್ಸೋಂತ ಪ್ರಯತ್ನ ಮಾಡಿದ್ವಿ. ಈಗಾಗಲೇ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರು ನನಗೆ ಬೆಳಿಗ್ಗೆ ಕಾಲ್ ಮಾಡಿದ್ದಾರೆ. ಸುಮಾರು ಏನು MLC ಕ್ಯಾಂಡಿಡೇಟ್ಗಳು, ಬಿಜೆಪಿಯ ಹಿರಿಯ ಮುಖಂಡರುಗಳು ನನಗೆ ಗುರೂಜಿ ನಮಸ್ಕಾರ, ನೀವು ಒಳ್ಳೆ ಒಂದು ಪಕ್ಷ ಸೇರಿದ್ದೀರಾ ಅಂತೇಳಿ ನನಗೆ ಕಾಲ್ ಮಾಡಿದ್ದಾರೆ. ನಾವು ಇನ್ನ ಶುರು 26ನೇ ಏನು ಸಂಕ್ರಾಂತಿ ಕಳೆತಿದ್ದಂಗೆ ನಮ್ಮ ರಥ, ಲೋಕಶಕ್ತಿ ರಥ ಇಡೀ 30 ಜಿಲ್ಲೆಯಲ್ಲಿ ಸಂಚಾರ ಮಾಡುತ್ತೆ. ನೋಡಿ ಸ್ನೇಹಿತರೆ, ರಾತ್ರಿ ಪಕ್ಷದಿಂದ ಇವರಿಗೆ ಅಧಿಕಾರ ಸಿಕ್ತಿದ್ದ ಕೂಡಲೇ ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಬರುತ್ತೆ. ಪ್ರಕಾಶ್ ಮೂರ್ತಿ ಸರ್ಗೆ ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ನಿಮ್ ಜೊತೆ ನಾವಿದ್ದೀವಿ ಅಂತ ಸುಮಾರು ಜನ ಹೇಳಿದ್ರು ಅಂತ ಕೇಳಲ್ಪಟ್ಟೆ. ಮುಂದಿನ ಸಂಕ್ರಾಂತಿಯಿಂದ ಒಂದು ರಾಜ್ಯದಲ್ಲಿ ಕ್ರಾಂತಿ ಶುರುವಾಗಲಿದೆ ಅಂತ ಹೇಳ್ತಾರೆ. ಕ್ರಾಂತಿ ಅಂದ್ರೆ ನಿಮಗೆ ಗೊತ್ತು ಸ್ನೇಹಿತರೆ, ಇವರೊಬ್ರು ಕ್ರಾಂತಿಕಾರಿ ಹೋರಾಟಗಾರರು. ನೀವು ಯಾವುದೇ ಜನಪರ ಹೋರಾಟಗಳನ್ನ ನೋಡಿ ಅಲ್ಲಿ ಮೊದಲಿಗರಾಗಿ ಪ್ರಕಾಶ್ ಮೂರ್ತಿ ಸರ್ ಇರ್ತಾರೆ. ಇವರ ಹೆಸರುಗಳನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಚ್ಚರಿಕೆ, ಕಲ್ಲಿನ ಕೂಗು, ಇದು ಕಲ್ಪನೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಂತ ಒಂದು ಪತ್ರಿಕೆಗಳ ಮೂಲಕ ಇವರು ಜನಪ್ರಿಯತೆಯನ್ನ ಗಳಿಸ್ಕೊಂಡಿರೋರು. ಸರ್ ಬನ್ನಿ, ನನ್ನ ಒಂದು ಮುಂದಿನ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ತೇನೆ. ಸರ್, ನೀವು ಈ ಎಚ್ಚರಿಕೆ ಪತ್ರಿಕೆಯಿಂದ ಬರ್ತೀರಾ ಸರ್. ಅದಾದ ನಂತರ 2016ರಲ್ಲಿ ಕಲ್ಲಿನ ಕೂಗು ಅಂತ ಶುರು ಮಾಡ್ತೀರಾ ಸರ್. ಈಗ 2025ರಲ್ಲಿ ಲೋಕಶಕ್ತಿ ಸರ್. ಒಂದೊಂದು ಹೆಸರುಗಳು ಅದ್ಭುತ ಸರ್. ನೀವು ಕಾಲಿಟ್ಟಂತ ಒಂದು ಹೆಜ್ಜೆ ಗುರುತುಗಳು ಏನಿದೆ ಅವು ಕೇಳಲಿಕ್ಕೇನೆ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ ಸರ್. ಎಚ್ಚರಿಕೆ ಅಂದ್ರೆ ಭಯಭೀತರಾಗ್ತೀವಿ ಸರ್. ಈ ಕಲ್ಪನೆ ಹೇಗೆ ಸರ್? ಇದರಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಸರ್? ಇದು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ. ನಾನು ಪೊಲೀಸ್ ವರ್ಡ್ ಅನ್ನೋ ಒಂದು ಸ್ಟೇಟ್ ಪತ್ರಿಕೆಯಲ್ಲಿ ನಾನೊಬ್ಬ ಎಡಿಟರ್ ಆಗಿರ್ತೀನಿ. ಅಲ್ಲಿ ನನ್ನ ಗುರು, ಪತ್ರಿಕೆಯ ಗುರು ನಮ್ಮ ಶ್ರೀಧರ್ ನಾಯ್ಡು ಅಂತೇಳಿ, ಅವರು ನನಗೆ ಗುರುವಾಗಿ ನನಗೆ ಅನೇಕ ಬರವಣಿಗೆಗಳನ್ನ, ಯಾವ ರೀತಿ ಅಧಿಕಾರಿಗಳನ್ನ ಮಾತಾಡಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಅವರು. ಅಲ್ಲಿಂದ ನನಗೆ ಚಿತ್ರದುರ್ಗ ಜಿಲ್ಲೆಯ ವರದಿಗಾರರಾಗಿ ನನಗೆ ಆದೇಶ ಬರುತ್ತೆ. ನಾನು ಇಲ್ಲಿ ಬಂದಾಗ ಇಲ್ಲಿ ಭ್ರಷ್ಟಾಚಾರ ನೋಡಿ ನಾನು ಇಲ್ಲೇ ಉಳ್ಕೋತೀನಿ. ಅಲ್ಲಿ ನನಗೆ ಆ ಪಕ್ಷದಲ್ಲಿ ಆ ಒಂದು ಏನು ಪೊಲೀಸ್ ವರ್ಡ್ ಪತ್ರಿಕೆಯಲ್ಲಿ ನನಗೆ ಒಳ್ಳೆ ಹೆಸರು ಸಿಗುತ್ತೆ. ಅಲ್ಲೂ ಕಾಲಕ್ರಮೇಣ ಆ ಪತ್ರಿಕೆ ಅದ್ಯಾಕೋ ನಿಲ್ಲುತ್ತೆ. ನಿಂತಾಗ ನನಗೆ ನಿರಾಶ್ರಯರಾಗ್ತೇನೆ. ಆಗ ನಾನು ಯಾವುದೇ ಪೇಪರ್ ಇಲ್ಲ ಅಂತೇಳಿ ಇಲ್ಲಿ ಉದಯವಾಣಿ ಅಂತ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಏನಾಯ್ತು, ಉದಯವಾಣಿಯಲ್ಲಿ ನಾನೊಂದು ಬರೋದು, ಅವರೊಂದು ಬರೆಯೋದು, ಹಿಂಗಾಗೋದು. ಇಲ್ಲಿ ಒಂದು ಕೆಲವು ಕುತಂತ್ರಿಗಳಿಂದ ಆ ಪತ್ರಿಕೆ ನನಗೆ ಬಿಡ್ಬೇಕು ಅನ್ನಿಸ್ತು. ಆಗ ನಾನು ಬಿಟ್ಟಾಗ ಇವನು ಪತ್ರಿಕೆ ಇಲ್ಲ, ಇವನು ಯಾವ ಪೇಪರ್ನವರು ಅನ್ನೋದು ಒಂದು ನಮ್ಮ ಕೊಲೀಗ್ಸು, ಏನು ಖ್ಯಾತ ಪತ್ರ ಬರಹಗಾರರು ನಮ್ಮನ್ನ ಟೀಕ್ಸಕ್ ಶುರು ಮಾಡ್ತಾರೆ. ಆಗ ನಮಗೆ ನಮ್ಮ ದಿವಂಗತ ನಮ್ಮ MP ಕಂಬೇಶ್ ಅಂತೇಳಿ ನಮ್ಮ ಸಮಾಜದ ಮುಖಂಡರು, ಈ ಮಲಪನಹಳ್ಳಿ ಅವ್ರ ಗಮನಕ್ಕೆ ತರ್ತೀನಿ, ನಾನೊಂದು ಸ್ವಂತ ಪೇಪರ್ ಮಾಡ್ಬೇಕು ಅಂತೇಳಿ. ಆಗ ನನಗೆ ಸ್ವಂತ ಪೇಪರ್ ಮಾಡೋದು ಸ್ವಲ್ಪ ಭಾರಿ ಶ್ರಮ ಆಗುತ್ತೆ. ಆಗ ನನಗೆ ಚಿತ್ರದುರ್ಗದಲ್ಲಿ ಎಚ್ಚರಿಕೆ ಅನ್ನೋ ಒಂದು ಪತ್ರಿಕೆ ಅದು ಈ ನಿಂತಿದೆ, ಅದನ್ನ ನೀವು ಖರೀದಿ ಮಾಡಿ ಅಂತ ಹೇಳ್ತಾರೆ. ಆಗ ನಾವು ನಮ್ಮ ಕಂಬೇಶ್ ಅವರನ್ನ ಕರ್ಕೊಂಡೋಗಿ ಆ ಪತ್ರಿಕೆಯನ್ನ ನಾವು ಖರೀದಿ ಮಾಡ್ತೀವಿ, ಅದನ್ನ ನಾವು ತಗೋತೀವಿ. ಅದನ್ನ ನಾವು ತಗೊಂಡು ಅದನ್ನ ಡಿಕ್ಲರೇಷನ್ ಕೊಟ್ಟು ಎಚ್ಚರಿಕೆ ಕ್ರಾಂತಿಕಾರಿ ಕನ್ನಡ ವಾರ ಪತ್ರಿಕೆಯನ್ನ ನಾವು 2005ರಿಂದ ಶುರು ಮಾಡ್ತೀವಿ. ಅಲ್ಲಿಂದ ನನಗೆ ಸಾಕಷ್ಟು ಏರು ಇಳಿತಗಳನ್ನ ನಾನು ಅನುಭವಿಸಿ, ಅನೇಕ ಸಾರಿ ನಾನು ಜೈಲು ವಾಸಗಳನ್ನ ಅನುಭವಿಸಿ, ಆ ನಂತರ ಒಳ್ಳೊಳ್ಳೆ ಸುದ್ದಿಗಳನ್ನ ನೇರವಾಗಿ ನಾವು ಜಾತಿರಹಿತ, ಪಕ್ಷರಹಿತವಾಗಿ ನಾವು ಯೋಚನೆ ಮಾಡಿ, ಯಾರು ಅನ್ನೋದ ಯೋಚನೆ ಮಾಡಿದಂಗೆ ಅವನ ತಪ್ಪುಗಳನ್ನ ತಿದ್ದಿ ಬರೀತಿರ್ತಕ್ಕಂಥ ಅಭ್ಯಾಸ ನನ್ನದಾಗಿತ್ತು. ಆಗ ನನಗೆ ಈ ವಸ್ತುರ್ಗ ಇರಲ್ಲ, ಇವನು ಓಡೋಗ್ತಾನೆ, ಇನ್ನು ಒದೆ ತಿಂದು ಹೋಗ್ತಾನೆ ಅಂತ ಹೇಳಿದ್ರು. ಅದು ನನಗೆ ಒಂದು ಗಲಾಟೆ ಆಗುತ್ತೆ. ಒಬ್ಬ ಇಲ್ಲಿ ಇರ್ತಕ್ಕಂಥ SI ಒಬ್ಬ ಯಾವುದೋ ಒಂದು ರಾಜಕೀಯ ಇನ್ನೇತರವಾಗಿ ಆತ ಕೆಲಸ ಮಾಡ್ತಾನೆ. ಆತ ಭ್ರಷ್ಟಾಚಾರದ ಕೆಲಸಗಳನ್ನು ಮಾಡ್ತಿರ್ತಾನೆ. ಆದ್ರೆ ಎಲ್ಲ ಒಂದ್ ಕಡೆ ದ್ವೇಷ ಸಾಧಿಸುವಂತ ಕೆಲಸನೂ ಆತ ಅಳವಡಿಸ್ಕೊಂಡಿದ್ದ. ಇವತ್ತು ಒಬ್ಬ ಸರ್ಕಾರಿ ನೌಕರ ದ್ವೇಷ ಸಾಧಿಸಬಾರದು. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದ್ವೇಷ ಸಾಧಿಸಲೇಬಾರದು. ಕ್ಷಣದಲ್ಲಿ ಬರ್ತೇವೆ ದೂರು, ಆ ಕ್ಷಣದಲ್ಲಿ ಬಗೆಹರಿಸಿ ಅಂತ ಕೆಲಸ ಮಾಡ್ಬೇಕು. ಆತನ ಒಂದು ವರ್ತನೆ ಜಾಸ್ತಿ ಆಗುತ್ತೆ. ಆಗ ನನಗೂ ಆತನಿಗೂ ಘರ್ಷಣೆ ಆಗುತ್ತೆ. ನಡ ರೋಡಲ್ಲಿ ಆತ ನನಗೆ ಹೊಡಿತಾನೆ. ನಡ ರೋಡಲ್ಲಿ ಒಂದು ಡ್ರೆಸ್ಸಿನ ಮೇಲೆಗೆ ಆತ ಹೊಡಿತಾನೆ. ಆಗ ನಮಗೂ ಅವ್ರಿಗೂ ಕೈ ಮಿಲಾಯಿಸಿ ಅದೊಂದು ದೊಡ್ಡ ಕೇಸ್ ಆಗುತ್ತೆ. ಅದಾದ ನಂತರ ಡ್ರೆಸ್ ಕೋಡ್ ಅಂತ ಇತ್ತು, ಇಂಡಿಯನ್ ಪೆನಲ್ ಡ್ರೆಸ್ ಕೋಡ್ ಅಂತ ಇರುತ್ತೆ, ಹಿಂದೆಲ್ಲ ಇತ್ತು.
ಇವತ್ತು ನೀವು ನೋಡಿದ್ರೆ B.Ed ಮಾಡ್ತಕ್ಕಂಥ ಹುಡುಗಿಯರಾಗಿ ಯಾವ ರೀತಿ ಸ್ಯಾರಿ ಹಾಕಿರ್ತಾರೆ, ಯಾವ ರೀತಿ ಬ್ಲೌಸ್ ಹಾಕಿರ್ತಾರೆ ಅನ್ನೋದನ್ನ ನಾವು ನೋಡ್ತಿದ್ವಿ. ಆ ಡ್ರೆಸ್ ಕೋಡ್ ಇಂದ ಒಂದು ನಮ್ಗೆ ಇಲ್ಲೊಬ್ಬ ತಹಸೀಲ್ದಾರ್ ಮೇಲೆ ನಾನು ಬರೀತೀನಿ, ಭಾರತ ದೇಶದ ನಾರಿ ಎಲ್ಲೋಯ್ತು ನಿನ್ನ ಸ್ಯಾರಿ, ತಹಸೀಲ್ದಾರ್ ರೂಪಕ್ಕ ಚೂಡಿದಾರನ ಬರ್ತಾ ಇದ್ದಾಳೆ ದಾರಿ ಬಿಡಿ ಅಂತ ಬರೀತೀನಿ. ಆ ತಾಯಿ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೋಗ್ತಾಳೆ. ಈ ಕೇಸನ್ನೆಲ್ಲ ನಾವು ಬಚಾಯಿಸ್ಕೊಂಡು, ನನಗೆ ಆಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಕರೆದು, ನಾಗರಾಜ್ ಅಂತೇಳಿ ಅವ್ರು ಇದ್ದಾರೆ, ಸ್ವಾಮೀಜಿ ನೀವು ಪತ್ರಿಕೆ ಬಿಟ್ಬಿಡಿ, ನಿಮಗೆ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅಂತ. ನಾನು ಅವಾಗ ಹೇಳ್ದೆ, ನನಗೆ ಎಲ್ಲದಕ್ಕಿಂತ ಮೊದಲು ಗೌರವ ಆಗ್ಬೇಕು, ನನಗೆ ದುಡ್ಡಿಲ್ದಿದ್ರು ಗೌರವ ಬೇಕು. ನಾನು ನಡೆಸ್ತಿರೋದೇ ಗೌರವಕ್ಕಾಗಿ. ನಾನು ಹೆಂಡತಿ ಮಗನ್ ಬೇಕಿರು ಬಿಡ್ತೀನಿ, ಪತ್ರಿಕೆ ಬಿಡಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ. ಹಾಗಾಗಿ ಈ ಏನು ಪತ್ರಿಕೆಗಳನ್ನ ನಡೆಸ್ಕೊ ಬರ್ತೀವಿ, ಆ ಒಂದು ಗೌರವ ಏನಿರುತ್ತೆ ಅನ್ನೋದು ಜನಗಳಿಗೆ ಅರ್ಥ ಆಗುತ್ತೆ. ಇವತ್ತು ನಾವು ಹೊಗಳು ಭಟ್ರಾಗಬಾರದು. ಈಗ ಒಬ್ಬೊಬ್ರು ತನಿಖಾ ಪತ್ರಿಕೆಯ ಪತ್ರಕರ್ತರ ಕೊರತೆ ಇದೆ ಇವತ್ತು. ಒಬ್ಬ ಪತ್ರಕರ್ತ ಒಂದು ವೇದಿಕೆ ಮೇಲೆ ಹೇಳ್ತಾನೆ, ನಾನು ಇಷ್ಟು ಕೋಟಿ ಅನುದಾನ ತಂದಿದ್ದೀನಿ ಅಂತ. ಅಷ್ಟು ಕೋಟಿ ಅನುದಾನ ತಂದವ್ರಂತ ಅಷ್ಟೇ ಬರೀತಾನೆ, ಆ ಕೋಟಿ ಎಲ್ಲೆಲ್ಲಿ ಹೋಗಿದೆ, ಎಷ್ಟು ತಲುಪಿದೆ ಅಂತ ಯಾರು ಕೇಳ್ತಾ ಇಲ್ಲ. ಪತ್ರಿಕೆಯವರು ಕೇಳ್ತಾ ಇಲ್ಲ, ಪತ್ರಿಕೆಯವರು ಕೇಳ್ತಿಲ್ಲ, ಮೀಡಿಯಾದವರು ಕೇಳ್ತಿಲ್ಲ. ಆಮೇಲೆ ಇವತ್ತು ಕಾಮಗಾರಿಗಳು ಎಲ್ಲಿ ನಡೀತವೆ, ಅದು ಯಾವ ಕಾಮಗಾರಿ ಅಂತ ನಾಮಫಲಕ ಪಾರದರ್ಶಕತೆ ಇಲ್ಲ. ಪಾರದರ್ಶಕ ಕಾಯ್ದೆ ಅಂತ ಬಂದಿದೆ, ಆದರೆ ಆ ಕಾಯ್ದೆ ಒಂದು ಸುತ್ತೋಲೆಯನ್ನ ಚಳಿ ಆಗುತ್ತೆ ಅಂತ ಒಚ್ಚಿ ಮಲಗಿಸ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇವತ್ತು ಭ್ರಷ್ಟಾಚಾರ ಎಲ್ಲಿ ನಡೀತಿದೆ, ನಿರ್ಮಿತಿ ಕೇಂದ್ರದಲ್ಲಿ ನಡೀತಾ ಇದೆ, ಲ್ಯಾಂಡ್ ಆರ್ಮಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಇವತ್ತು ಸಿಸಿ ರಸ್ತೆ, ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಸಿ ರಸ್ತೆಗಳನ್ನು ನೋಡಿದ್ರೆ ಥಿಕ್ನೆಸ್ ಕಡಿಮೆ, ಜಲ್ಲಿ ಕಡಿಮೆ, ಸಿಮೆಂಟ್ ಕಡಿಮೆ, ಎಲ್ಲವೂ ಸಹ ನೀನು ರಾಜಕಾರಣಿಗಳ ಹಾಗೆ ಇಂಜಿನಿಯರ್ಗಳ ಪಾಲಾಗ್ತಾ ಇದೆ. ಯಾರು ಕೇಳ್ಬೇಕಿದ್ನ? ವಿರೋಧ ಪಕ್ಷದವ್ರು ಕೇಳ್ಬೇಕು. ವಿರೋಧ ಪಕ್ಷದವ್ರು ಅವರಲ್ಲಿ ಮಿಂಗಲ್ ಆಗಿದ್ದಾರೆ ನೋಡಿ. ನನಗೆ ಗೊತ್ತಿಲ್ಲ, ನಮ್ಮ ಏನು ಬಿಜೆಪಿ ವಿರೋಧ ಪಕ್ಷ ನಾಯಕರು ಇದಾರೆ ಅಲ್ಲಿ, ಅವರು ಏನು ಕಾಂಗ್ರೆಸ್ ಮುಖಂಡರ ಜೊತೆ ವ್ಯವಹಾರ ಮಾಡ್ಕೊಂಡಿದ್ದಾರಂತೆ. ಈಗ ನಾನು ನೀನು ವ್ಯವಹಾರ ಮಾಡಿದ್ರೆ ಕಿತ್ತಾಡಕ್ಕಾಗಲ್ಲ, ಹೊಂದಾಣಿಕೆ ಆಗ್ಲೇಬೇಕು. ಯಾಕೆ ಇದೆಲ್ಲ ಇದು? ಮತ್ತೆ ವಿರೋಧ ಪಕ್ಷ ಅಂದ್ರೆ ವಿರೋಧವಾಗಿ ಇರಬೇಕು. ಅವರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ಲಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ವಿರೋಧ ಪಕ್ಷದವರು ಅವರು ಒಳಗೆ ಮಿಂಗಲ್ ಆದಾಗ ಕೆಲವು ಕೇಳಕ್ ಬರಲ್ಲ. ನಮ್ಮಲ್ಲಿ ಹಂಗಾಗಬಾರದು. ಈ ಒಂದು ಲೋಕಶಕ್ತಿ ಪಾರ್ಟಿ ಪ್ರತಿಯೊಬ್ಬ ಮಗುವಿಗೂ ಅದು ಗೊತ್ತಾಗ್ಬೇಕು. ಲೋಕಶಕ್ತಿ ಪಾರ್ಟಿ ಅಂದ್ರೆ ಪ್ರಾಮಾಣಿಕತೆ, ಪ್ರಾಮಾಣಿಕತೆ ಅಂದ್ರೆ ಜನಶಕ್ತಿ, ಜನಶಕ್ತಿ ಅಂದ್ರೆ ಇಡೀ ಲೋಕಶಕ್ತಿ. ಇದನ್ನ ರಚನೆ ಮಾಡಿದವರು ದಿವಂಗತ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು. ಈ ಒಂದು ಹೆಸರು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಪ್ರಾಮಾಣಿಕವಾಗಿ ಪ್ರತಿಧ್ವನಿಸ್ಬೇಕು ಅಂತ ಕೆಲಸವನ್ನು ಮಾಡಬೇಕು ಅನ್ನೋದೇ ನನ್ನ ಗುರಿ. ಸ್ನೇಹಿತರೆ, ಇವರು ಪತ್ರಿಕೆಗಳಲ್ಲಿ ಬರೆಯೋದನ್ನು ನೋಡಿದಿರಾ, ಹೆಡ್ಲೈನ್ಸ್ಗಳೇ ತುಂಬಾ ಅದ್ಭುತವಾಗಿರ್ತವೆ. ಇದು ಒಂದು ಅದ್ಭುತವಾದ ಲೈನ್ ಕೂಡ ಹೇಳಿದ್ರು. ಇವರು ಹೇಳುವಾಗ ನನಗೆ ನೆನಪಾಗಿದ್ದು ರವಿ ಬೆಳಗೆರೆ ಅವರ ಮಾತುಗಳು. ಸ್ನೇಹಿತರೆ, ರವಿ ಬೆಳಗೆರೆ ಒಂದು ವೇದಿಕೆಯ ಸಮಾರಂಭದಲ್ಲಿ ಹೇಳ್ತಾರೆ, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನ ಮಾಡ್ತಾರೆ, ಗೌಡ ಹಿಟ್ಟೆಲ್ಲು ಪೆಟ್ರೋಲ್ಗೆ ಬೆಂಕಿ ಅಂತ. ಅದು ದೊಡ್ಡ ಮಟ್ಟಿಗೆ ಹೆಸರು ಮಾಡುತ್ತೆ. ತೀವ್ರವಾಗಿ ಒಂದು ವಿರೋಧವನ್ನ ಮಾಡುವಂತವ್ರು, ತಪ್ಪಿನ ವಿರುದ್ಧ ಪತ್ರಿಕೆಗಳಲ್ಲಿ ಬರೆಯುವಂತವ್ರು ಬಿರುನಳಿಕೆಯಷ್ಟು ಜನ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ಪತ್ರಿಕೆಗಳಲ್ಲಿ ಅನುದಾನವನ್ನ ಹೆಡ್ಲೈನ್ಸ್ಗೆ ಹಾಕ್ತಾರೆ, ಆ ಅನುದಾನ ಎಲ್ಲಿಗೆ ತಲುಪಿತು ಅನ್ನೋದನ್ನ ಇಲ್ಲಿವರೆಗೂ ತಿಳಿಸಿಲ್ಲ. ಹಾಗೆ ಪತ್ರಿಕೆಗಳ ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದು ರವಿ ಬೆಳಗೆರೆ ಸರ್. ಅದ್ರ ಜೊತೆಯಲ್ಲಿ ಈಗ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ಪ್ರಕಾಶ್ ಮೂರ್ತಿ ಸರ್. ಯಾಕೆಂದ್ರೆ ಅವರು ಕೂಡ ಇದೇ ರೀತಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಸತ್ಯವನ್ನ ಬಿತ್ತರಣೆ ಮಾಡಬೇಕು, ಜನರಿಗೆ ಏನು ತಿಳಿಸ್ಬೇಕು ಅನ್ನೋದನ್ನ ತಿಳಿಸ್ತೀನಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಪೇಪರ್ ಶುರು ಮಾಡಿ ಎಷ್ಟೋ ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀನಿ, ಜೈಲು ವಾಸಗಳನ್ನ ಅನುಭವಿಸಿದೀನಿ ಅಂತ ಹೇಳಿದ್ರು. ಎಲ್ಲ ಕ್ರಾಂತಿಕಾರಿಗಳು ಸರ್ ಜೈಲಿಗೆ ಹೋಗಿದ್ದಾರೆ ಸರ್. ಅದಾದ ನಂತರ ಎಷ್ಟೋ ಲೀಡರ್ಸ್ಗಳು ಕೂಡ ಜೈಲಿಗೆ ಹೋಗಿದ್ದಾರೆ ಸರ್. ನೀವು ಜೈಲಿಗೆ ಹೋಗಿದ್ದೀವಿ ಅನ್ನೋದಕ್ಕೆ ನೀವು ಬೇಸರ ಪಟ್ಕೊಳ್ಬೇಡಿ. ನೀವು ಒಳ್ಳೆಯ ವಿಷಯಗಳನ್ನ ಮಾಡಿ ಒಂದು ಸತ್ಯವಾದ ಪರ ನಿಂತಿರೋದಕ್ಕೆ ನೀವು ಜೈಲಿಗೆ ಹೋಗಿದ್ದೀರಾ. ಅದರಿಂದ ನಿಮ್ಮ ಮುಂದಿನ ನಡೆನೂ ಕೂಡ, ನಿಮ್ಮ ಮುಂದಿನ ಯಶಸ್ಸು ಕೂಡ ಹೆಚ್ಚಿಗೆ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಅದು ಹಿನ್ನಡೆ ಆಗೋದಿಲ್ಲ. ಅದಾದ ನಂತರ ನನ್ನ ಒಂದು ಮುಂದಿನ ಪ್ರಶ್ನೆ ಸರ್, ನಿಮ್ಮ ಒಂದು ದಿನಪತ್ರಿಕೆಗಳನ್ನ ನೋಡಿದಂತ ಜನಕ್ಕೆ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳೋದೇ ಬೇಕಿಲ್ಲ ಸರ್, ಅಷ್ಟು ಚೆನ್ನಾಗಿ ಗೊತ್ತಿದೆ ಸರ್ ನಿಮ್ಮ ರಾಜಕೀಯ ಅನುಭವ ಸರ್. ನಾನು ಚುನಾವಣೆಗೆ ನಮ್ಮ ಏನು ಗೂಳಿಹಟ್ಟಿ ಶೇಖರ್ ಅವರು ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ನನಗೆ ರಾಜಕೀಯ ಬೇಕಾಗಿರ್ಲಿಲ್ಲ. ಹೊಸದುರ್ಗ ಪುರಸಭೆ 11ನೇ ವಾರ್ಡ್ಗೆ
ಅಲ್ಲಿ ಮಣಿಕಂಠ ಮಂಜು ಅಂತೇಳಿ ಅವರು ಬಿಜೆಪಿಯಿಂದ ನಿಲ್ತಾರೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಡಾಕ್ಟರ್ ರಾಜಣ್ಣ ಅವರ ಮಗ ಪ್ರವೀಣ್ ಅಂತ ನಿಲ್ತಾರೆ. ಆಗ ಇವರಿಬ್ಬರಿಗೂ ಸರಿಯಾದ ಪಾರ್ಟಿ ಯಾರನ್ನ ನಿಲ್ಲಿಸ್ಬೇಕು ಅಂತೇಳಿ ಗೂಳಿಹಟ್ಟಿ ಶೇಖರ್ಗೆ ಒಂದು ಜ್ಞಾನೋದಯ ಆಗುತ್ತೆ. ಆಗ ನನಗೆ ಕಾಲ್ ಮಾಡ್ತಾರೆ. ನಾನು ಪುರಸಭೆ ಮುಂದೆ ಇದ್ದೆ ಗಣೇಶನ ಹತ್ರ. ಆಗ ಎಲ್ಲಿದೆ ಪ್ರಕಾಶ್ ಮೂರ್ತಿ ಅವರೇ ಬರ್ರಿ ಅಂತ ಅಂತಾರೆ. ನಾನು IB ಬಂದಾಗ ಇಲ್ಲ ನೀನು 10ನೇ ವಾರ್ಡ್ಗೆ ಕ್ಯಾಂಡಿಡೇಟ್ ಆಗ್ಬೇಕು, ನಾನು ದುಡ್ಡಿಲ್ಲ ಅಂತ ಹೇಳ್ತೀನಿ. ಆದ್ರೂ ಅವರು ನನಗೆ ಕ್ಯಾಂಡಿಡೇಟ್ ಮಾಡ್ತಾರೆ. ನಾನು ಆ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋಲ್ತೀನಿ. ಕೆಲವು ಸೋಲೋದಕ್ಕೊಂದೆರಡು ಕಾರಣಗಳು ಇದಾವೆ, ಅದು ಹೇಳೋದು ಬೇಡ. ಸೋಲ್ತೀನಿ. ಸೋತಾಗ ಅಲ್ಲಿ ನನಗೆ ಸ್ವಲ್ಪ ಅನುಭವ ಆಗುತ್ತೆ. ಏನಾಗಿದೆ ಅಂದ್ರೆ ಇವತ್ತು ಈಗ ಪುರಸಭೆ ಚುನಾವಣೆ ಆಡ್ಬೇಕು, ಕನಿಷ್ಠ 10 ಲಕ್ಷ ಬೇಕು. ಕನಿಷ್ಠ 10 ಲಕ್ಷ ಇವತ್ತು ಬೇಕು. ನಾನು ಆ ಮಟ್ಟಕ್ಕೆ ಇರ್ಲಿಲ್ಲ. ಹಾಗೆ ಮತ್ತೆ ಅದಾದ ನಂತರ ಅಲ್ಲಿ ಸೋತ ಮೇಲೆ ನನಗೆ MLC ಚುನಾವಣೆಗೆ ನಿಲ್ತೀನಿ. ಆಗ ನಮ್ಮ ಶ್ರೀರಂಗಯ್ಯ ಅವರು DC ಚಿತ್ರದುರ್ಗದಲ್ಲಿ ಆ ಚುನಾವಣೆಗೆ ಮತ ಹಾಕರೆ ಯಾರು ನಮ್ಮ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ವಿಧಾನಸಭಾ ಸದಸ್ಯರು ಮತ ಹಾಕಂತ ಒಂದು ವಿಧಾನ ಪರಿಷತ್ತಿನ ಚುನಾವಣೆ ನಿಲ್ತೀನಿ. ಅಲ್ಲಿ 50,000 ರೂಪಾಯಿ ಒಂದು ಓಟು ನಡೀತಾ ಇದೆ. ಆಲ್ರೆಡಿ ಮಾರ್ಕೆಟಿಂಗ್ ಅದು. ಒಂದು ಓಟಿಗೆ 50,000 ಮಿನಿಮಮ್ ಎಲ್ಲಾ ಪಕ್ಷವರು ಕೊಡ್ತಾರೆ. ಅಂದ್ರಲ್ಲಿ ನಾನು 0 ಕೈ ಎಲ್ಲ ಒಂದು ಸ್ವಲ್ಪ ನನಗೆ ಗೊತ್ತೇನೋ 1, 2, 3 ಓಟ್ ಹಾಕಿದ್ರು. ನನಗೆ ಆ ಸಂದರ್ಭದಲ್ಲಿ ಡಿಮ್ಯಾಂಡ್ ಬಂತು, ನೀವು ವಾಪಸ್ ತೆಗೀರಿ, ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ. ನಾನು ಹೇಳ್ದೆ, ನೀವು ಅದೇನೋ ಒಂದು 5,000 10,000 ಬೇಡ, 5 ಲಕ್ಷ ಕೊಡ್ತೀರಾ, ನಾನು ವಾಪಸ್ ತೆಗಿತೀನಿ. ಜನ ಏನಂತಾರೆ, ಒಂದು 50 ಲಕ್ಷ ಇಸ್ಕೊಂಡ ಅಂತಾರೆ. ನಾನು ಹೇಳ್ದೆ, ಒಂದೇ ಓಟ್ ಬೀಳಿ, ನಾನು ಕಣದಲ್ಲಿ ಇರ್ತೀನಿ, ನನಗೆ ದುಡ್ಡು ಬೇಡ ಅಂತೇಳಿ ನಾನು ಕಣದಲ್ಲಿದ್ದೆ. ಅದಾಯ್ತು. ಆಮೇಲೆ 2018ಕ್ಕೆ ನಾನು KJPಯಿಂದ ನಾನು ಚುನಾವಣೆ ಬರ್ತೀನಿ. ಇವತ್ತೇನಾಗಿದೆ ಅಂದ್ರೆ, ಮೊದಲು ಚುನಾವಣೆ ಆಡ್ಬೇಕಂದ್ರೆ ಮುಖಂಡರನ್ನ ನಾವು ಖರೀದಿ ಮಾಡ್ಬೇಕು. ಎಲ್ಲಾ ಜಾತಿಯ ಮುಖಂಡರುಗಳನ್ನ ನಾವು ಖರೀದಿ ಮಾಡ್ಬೇಕು. ಮತದಾರನ್ನ ಖರೀದಿ ಮುಖಂಡರು ಖರೀದಿ ಮಾಡಿದ್ರೆ ಮತದಾರರಿಗೆ ಅವ್ರು ಹೇಳ್ತಾರೆ, ಪ್ರಕಾಶ್ ಮೂರ್ತಿ 10 ಲಕ್ಷಕ್ಕಿದ್ದಾನೆ, 2 ಲಕ್ಷಕ್ಕಿದ್ದಾನೆ ಅಂತ ಅವರೇ ಹೇಳ್ತಾರೆ. ನಾವು ಹಿರಿಯ ಮುಖಂಡರುಗಳನ್ನ ನಾವು ಖರೀದಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಅವಂತ ದುಡ್ಡಿಲ್ಲ ಅಂತ ಅವರೇ ಪಬ್ಲಿಸಿಟಿ ಕೊಡ್ತಾರೆ. ಇವತ್ತು ಎಲ್ಲಾ ಪಕ್ಷದಲ್ಲ ಅಷ್ಟೇ, ದುಡ್ಡು ಕೊಡ್ಲಿಲ್ಲ ಅವನಿಗೆ ಏನ್ ದುಡ್ಡು ಐತೆ ಅಂತಾರೆ. ಇವತ್ತು ನೋಡ್ರಿ, ಮುಖಂಡರು ಸಹ ದುಡ್ಡಿದ್ರೆ ಹೋಗೋದು. ಇದ್ರಲ್ಲೂ ಸಹ ABCD ಅಂತ ನಾವು A ಗ್ರೂಪ್ ಅಂದ್ರೆ 20 ಲಕ್ಷ ಕೊಡ್ಬೇಕು ಒಬ್ಬ ಮುಖಂಡನಿಗೆ, B ಅಂದ್ರೆ 15 ಲಕ್ಷ ಕೊಡ್ಬೇಕು, C ಅಂದ್ರೆ 10 ಲಕ್ಷ ಕೊಡ್ಬೇಕು, D ಅಂದ್ರೆ 5 ಲಕ್ಷ ಕೊಡ್ಬೇಕು. ಆಮೇಲೆ ಇನ್ನ 10,000 15,000 ಹಿಂಗೆ ಇನ್ನೇನು ಮತದಾರರು ಬರ್ತಿರ್ತಾರೆ 2,000 ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನನ್ನ ಇದ್ರಲ್ಲಿ ಈ ತರ ಆದ್ರೆ ಚುನಾವಣೆಯಲ್ಲಿ ಪಾರದರ್ಶಕತೆ ಇಲ್ಲ. ಮೊದಲು ನಮಗೆ ಪಾರದರ್ಶಕತೆ ಬರ್ಬೇಕಾಗಿದೆ. ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೋ ಅವರನ್ನ ಸರ್ಕಾರ ತಗೊಂಡು ಒಂದು ತಗೊಂಡೋಗಿ ಒಂದು ಇದಕ್ಕೆ ಹಾಕ್ಬೇಕು. ಎಲ್ಲಿಗೆ? ಈ ರೆಸಾರ್ಟ್ಗೆ ಹಾಕ್ಬೇಕು. ಕ್ಯಾಂಡಿಡೇಟ್ಗಳನ್ನ ರೆಸಾರ್ಟ್ ನಲ್ಲಿ ತುಂಬಬೇಕು. ಪ್ರಚಾರ ಹೆಸರಾಕಿ ಹೋಗ್ಬೇಕು. ಪ್ರಚಾರ ಯಾರು ಮಾಡ್ಬೇಕು? ನಮ್ ಸರ್ಕಾರ, ಅಂಗನವಾಡಿ ಕಾರ್ಯಕರ್ತೆಯರು, ಎಲ್ಲಾ ಗ್ರೂಪ್ ಪ್ರಚಾರ, TV ಮಾಧ್ಯಮಗಳ ಅಷ್ಟೇ ಪ್ರಚಾರ ಮಾಡ್ಬೇಕು. ಯಾರ ಬಗ್ಗೆ ಹಿನ್ನೆಲೆ ಹೇಳ್ಬೇಕು. ಇವ್ರು ಇಂಥ ಕಡೆಯಿಂದ ಹಿಂಗ್ ಬಂದಿದ್ದಾರೆ, ಇವ್ರು ಇಂಥ ಕಡೆಯಿಂದ ಹಿಂಗ್ ಬಂದಿದ್ದಾರೆ ಅಂತ ಹೇಳ್ಬೇಕು. ಆಗ ಓಟ್ ಹಾಕ ಬೂತಿನ ತಗ ಯಾವನು ಬರೆಯನ್ ಇರಬಾರ್ದು, ಯಾರು ಏನು ಇರಬಾರ್ದು. ಅದಕ್ಕೆ ಅಧಿಕಾರಿಗಳು ಇರ್ತಾರೆ, ಅವ್ರು ಕೊಡ್ಬೇಕು, ಓಟ್ ಹಾಕ್ಬೇಕು. ಅವತ್ತು ಮಾತ್ರ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ಸಾಧ್ಯ. ಇಲ್ಲಾಂದ್ರೆ ಈ ಮೀಸಲು ಏನು ಇಲ್ಲ. ಮೀಸಲು ಅಂದ್ರೆ ಏನು? ಇವತ್ತು ಮೀಸಲಾತಿ ಕ್ಷೇತ್ರ ಅಂದ್ರೆ ಯಾರಿಗೆ ಮೀಸಲಾತಿ ಕ್ಷೇತ್ರ ಸಿಗಬೇಕು? ದಲಿತರು ಅಂದ್ರೆ ಬಡವರನ್ನು ಹುಡುಕ್ಬೇಕಲ್ಲಿ. ಹೌದು. ದಲಿತರು ಅಂದ್ರೆ ಖರ್ಗೆ ದಲಿತರಾಗಕ್ ಸಾಧ್ಯ ಇಲ್ಲ, ಪರಮೇಶ್ವರ್ ದಲಿತರಾಗಕ್ ಸಾಧ್ಯ ಇಲ್ಲ. ಖರ್ಗೆ ಇದಾರಲ್ಲ, ಅದೇ ಜನಾಂಗದಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜನಗಳನ್ನ ಗುರುತು ಮಾಡಿ ಅವರನ್ನ ನಾಯಕರನ್ನಾಗಿ ಮಾಡ್ಬೇಕು. ಅಂಬೇಡ್ಕರ್ ಅವರಿಗೆ ಜನ್ಮಕ್ಕೆ ಸಾರ್ಥಕವಾಗುತ್ತೆ ಅವತ್ತು. ಯಾಕಂದ್ರೆ ಅಂಬೇಡ್ಕರ್ ಅವರು ಹಿಂದುಳಿದವರನ್ನ ಮೇಲೆತ್ತುವ ಕೆಲಸವನ್ನು ಮಾಡಿ ಇವತ್ತು ದೇವರಾದ್ರು. ಹೌದು. ಈಗಿನವರು ದೇವರಾಗಬೇಕಂದ್ರೆ ಆ ಸಮಾಜದಲ್ಲಿ ಬಡವರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ರೆ ಈಗಿರ್ತಕ್ಕಂಥ ಖರ್ಗೆಜಿ, ಪರಮೇಶ್ವರ್ಜಿ ದೇವರಾಗ್ತಾರೆ. ಹೌದು. ಆಗ ಅಂಬೇಡ್ಕರ್ ಅವ್ರಿಗೆ ಆಶೀರ್ವಾದ ಬಡವರಿಗೆ ಸಿಗುತ್ತೆ. ಹೌದೌದು ಸರ್. ದುಡ್ಡಿದ್ದವರು ಮಾತ್ರ ಗೆಲ್ತಾ ಇದ್ದಾರೆ. ಎಷ್ಟೇ ಬುದ್ಧಿವಂತಿಕೆ ಇದ್ದು, ಎಷ್ಟೇ ಜ್ಞಾನ ಇದ್ದು, ಎಷ್ಟೇ ಇತಿಹಾಸವನ್ನ ತಿಳ್ಕೊಂಡಿದ್ರು ಸೋಲಲಿಕ್ಕೆ ಕಾರಣಗಳು ಏನು ಅಂತಂದ್ರೆ ಸ್ನೇಹಿತರೆ, ಒಂದು ದುಡ್ಡಿದ್ದವ್ರು ಗೆಲ್ತಾ ಇದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆಯಾಗಿ ನಾವು ನೋಡೋದಾದ್ರೆ
ಇಷ್ಟೊಂದು ಸಂವಿಧಾನವನ್ನ ಕೊಟ್ಟಂತವ್ರು, ಇಡೀ ದೇಶಕ್ಕೆ ಸಂವಿಧಾನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸರ್. ಅವ್ರು ತೆಗೆದುಕೊಂಡಿರುವಂತ ಪ್ರಶಸ್ತಿ ಅಷ್ಟಿಷ್ಟಲ್ಲ, ಅವ್ರು ಓದಿರುವಂತದ್ದು ಅಷ್ಟಿಷ್ಟಲ್ಲ, ಅಗಾಧವಾದ ಶಕ್ತಿ ಅಂತ ಹೇಳ್ಬೋದು. ಅಂತ ಶಕ್ತಿ ದುಡ್ಡಿನ ಮುಂದೆ ಸೋಲ್ಬೇಕಾಗತ್ತೆ ಸರ್. ಅದಕ್ಕೋಸ್ಕರ ನಿಮ್ಮ ಮಾತನ್ನ ನಾನು ಮತ್ತೆ ಪ್ರತಿಪಾದಿಸ್ತೀನಿ ಸರ್. ಜ್ಞಾನವಂತರು ಗೆಲ್ಬೇಕು, ವಿದ್ಯಾರ್ಹತೆ ಇರೋರು ಬರಬೇಕು. ಇಲ್ಲಿ ರಾಜಕೀಯದಲ್ಲಿ ಅನ್ನೋದಕ್ಕಿಂತ ಪ್ರಜಾ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಯಾರಿಂದ ಆಗುತ್ತೆ ಅಂದ್ರೆ ಆ ದುಡ್ಡನ್ನ ಬಿಟ್ಟು ಹೊರಗಡೆ ಬಂದ್ರೆ ಸ್ನೇಹಿತರೆ, ಆ ದುಡ್ಡು ಎಲ್ಲಿವರೆಗೂ ಇರುತ್ತೆ ಅದ್ರ ಮುಂದೆ ಯಾವ ವಿದ್ಯಾರ್ಹತೆನೂ ನಿಲ್ಲಲ್ಲ, ಯಾವ ಇತಿಹಾಸ ತಿಳ್ಕೊಂಡಿರೋರು, ಯಾವ ಜನಸೇವೆ ಮಾಡೋರು ಕೂಡ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅಂದಿನ ಕಾಲದಲ್ಲಿ ಅವರು ಸೋತಿದ್ರು ಅಂತ ಇವತ್ತಿಗೂ ನಾನು ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇವು ಆಗ್ಬಾರ್ದು ಸ್ನೇಹಿತರೆ. ಇಂಥ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ಳೋಣ. ಈಗ ಹೊಸ ವೋಟರ್ಸ್ ಬರ್ತಾ ಇದೀರಾ, ನೀವೆಲ್ಲ ಯುವ ಜನತೆ, ನೀವು ನೋಡಿ, ಜ್ಞಾನವನ್ನ ನೋಡಿ, ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದನ್ನ ನೀವು ಇಟ್ಕೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಆರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಬನ್ನಿ, ನೀವು ಈಗ ರಾಜಕೀಯದಲ್ಲಿ ಸೋಲಾಯ್ತು ಅಂತ ಹೇಳಿದ್ರಿ, ನಗರಸಭೆಗೆ ಚುನಾವಣೆಗೆ ಗೂಳಿಹಟ್ಟಿ ಶೇಖರ್ ಅವರು ಟಿಕೆಟ್ ಕೊಟ್ಟಿರ್ತಾರೆ, ಅಲ್ಲಿ ಸೋಲಾಯ್ತು ಅಂತ ಹೇಳಿದ್ರಿ. ನೀವು ಶಾಸಕರಾಗಿ ಕೂಡ ನಿಂತಿದ್ರಿ ಕರ್ನಾಟಕ KJP ಪಾರ್ಟಿ ಬಂದಾಗ ಅಲ್ವಾ ಸರ್? ಅದರಿಂದಲೂ ಕೂಡ ನಿಂತಿದ್ರಿ. 2018ನೇ ಸಾಲಿನಲ್ಲಿ KJP ನಿಲ್ತಾರೆ ಸರ್. ನೀವು ಈಗ ಸೋತಿರೋದ್ರಿಂದ ಜನಕ್ಕೆ ಪರಿಚಯ ಅಂತೂ ಆಗಿದ್ದೀರಾ ಸರ್. ಸೋಲು ತಪ್ಪೇನಿಲ್ಲ, ಸೋಲೆ ಗೆಲುವಿನ ಒಂದು ಮೆಟ್ಟಿಲಾಗಿರುತ್ತೆ. ಈಗ ನಾನು ಇಲ್ಲಿ ಮತ್ತೊಂದು ಪ್ರತಿಪಾದಿಸೋದೇನು ಅಂದ್ರೆ ಸರ್, ಈ ಒಂದು ಲೋಕಶಕ್ತಿ ಅನ್ನೋ ಪಕ್ಷ ನೀವು ಮೊದಲು ಈ ಸಂದರ್ಶನ ಶುರು ಮಾಡಿದಾಗ ಹೇಳಿದೆ ಬೂದಿ ಮುಚ್ಚಿದ ಕೆಂಡ ಅಂತ ಸರ್. ಹೌದು, ಇವತ್ತ ಕೆಂಡವಾಗಿ ಇದು ಎದ್ದೇಳ್ತಾ ಇದೆ. ನಿನ್ನೆ ರಾತ್ರಿಯಿಂದಲೇ ಇದರ ಒಂದು ಬಿಸಿ ಶುರುವಾಗಿದೆ ಅಂತ ನನಗೆ ಅರ್ಥ ಆಯ್ತು ಸರ್. ನಿಮ್ಮ ಮಾತುಗಳಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಇದು ಮರು ಹುಟ್ಟು, ಒಂದು ಮರು ಜೀವವನ್ನ ಪಡೆದಿರುವಂತಹ ಒಂದು ಪಕ್ಷ, ಪುನರ್ಜನ್ಮ ಅಂತ ಹೇಳ್ಬೋದು ಸರ್ ಈ ಪಕ್ಷ ಕರ್ನಾಟಕದಲ್ಲಿ ಇವತ್ತಿಗೆ. ಈ ಒಂದು ಮುಂದಿನ ದಿನ ನೀವು ಹೇಳಿದ್ರಿ, ನಮ್ಮ ಜನತೆಯನ್ನ, ರಾಜ್ಯವನ್ನ ನಾನು ಎಲ್ಲ ಕಡೆ ಹೋಗ್ತೇನೆ, ಈ ರಥವನ್ನ ನಾನು ಎಳಿತೇನೆ ಅಂತ ಸರ್. ಈಗ ನಿಮ್ಮ ರಾಜಕೀಯ ಪಕ್ಷದ ಅನುಭವವನ್ನು ಕೂಡ ಹೇಳಿದ್ರಿ ಸರ್. ನಾವು ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ, ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಅಂತ. ಮುಂದಿನ ನಿಮ್ಮ ರಾಜಕೀಯ ನಡೆ ಹೇಗಿರುತ್ತೆ ಸರ್? ನೋಡಿ, ನಾವು ದಿನನಿತ್ಯ ಟಿವಿ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಅವನ್ ಇವನ್ ಕಾಲು ಎಳೆಯೋದು, ಇವನ್ ಅವನ್ ಕಾಲು ಎಳೆಯೋದು, ಅವನ್ ಅಷ್ಟಾಗ್ರಣ, ಇವನ್ ಇಷ್ಟಾಗ್ರಣ ಅಂತ ಜನಗಳನ್ನು ಮಂಗಳೂರು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ರಾತ್ರಿ ಕೊಂಡೆ ಹತ್ತ ಕೂತು ಪಾರ್ಟಿ ಮಾಡ್ತಾರೆ. ಇಲ್ಲಿ ಮಂಗ ಆಗ್ತಿರ ಯಾರು? ಜನಗಳು. ಇಲ್ಲಿ ಮೀಡಿಯಾದವರು ಬುದ್ಧಿವಂತರು, ಅವ್ರಿಗೆ ಏನೋ ಬರುತ್ತೆ, ಅವರು ಆ ಪಬ್ಲಿಸಿಟಿ ಮಾಡ್ತಾರೆ, ಅವ್ರಿಗೆ TRP ಬರುತ್ತೆ, ಅವ್ರಿಗೆ ಅದೇ ಸಾಕು. ಇಲ್ಲಿ ಮಂಗ ಆಗ್ತಿರೋದು ಜನಗಳು. ನಾವು ಆ ರೀತಿ ಮಂಗನ್ ಮಾಡಕ್ ಹೋಗಲ್ಲ. ದಾಖಲೆ ಇಟ್ಕೊಂಡ್ರೆ ಕೇಸ್ ಮಾಡ್ಬೇಕು. ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ಇಲ್ಲಿ ಗಾಳಿಯಲ್ಲಿ ಗುಂಡು ಆರ್ಸಕ್ಕಂತ ರಾಜಕಾರಣಿಗಳು ಹೆಂಗೆ ಅಂದ್ರೆ ಅವ್ರಿಗೂ ನೋಡಿದಿರಿ ನೀವು, ದಿನ ಬೆಳಿಗ್ಗೆ ಎದ್ರೆ ಅದೇ ಅವ್ರು ಇವ್ರಿಗೆ ಇವತ್ತು ನೀವು ಕಾಂಗ್ರೆಸ್ ಪಕ್ಷದಲ್ಲೂ ಕಿತ್ತಾಟ ಇದೆ, BJP ಒಳಗೂ ಕಿತ್ತಾಟ ಇದೆ, JDS ನಾಗೂ ಇದೆ. ಇಲ್ಲಿ ಕಿತ್ತಾಟ ಇಲ್ಲದಂತ ಪಕ್ಷ ನಮ್ಮ ಪಕ್ಷದಾಗ ಯಾವುದೇ ಕಿತ್ತಾಟ ಇಲ್ಲ. ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಇದನ್ನ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಲೋಕಶಕ್ತಿ ಪಾರ್ಟಿಯನ್ನ ಬೆಳೆಸ್ತೀವಿ, ಜನಗಳ ಮನ ಮುಟ್ಟಿಸ್ತೀವಿ, ಜನಗಳ ಹತ್ರ ಭಿಕ್ಷೆ ಬೇಡ್ತೀವಿ, ಪಕ್ಷ ಕಟ್ತೀರಾ. ಜನಗಳ ಒಂದು ಪಕ್ಷ ಅಂತ ಹೇಳ್ಬೋದು. ಹೌದು, ಪಕ್ಷ ಅಲ್ಲ. ಹೌದು, ಇದು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇದು ಪಾರ್ಟಿನ ಹೊರತು ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋದು, ನಾವು ಪಬ್ಲಿಸಿಟಿ ಆಗ ಒಂದು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ. ನಮ್ಮ ಪಕ್ಷದ ಸಿದ್ಧಾಂತನೂ ಅದಲ್ಲ. ತುಂಬಾ ಖುಷಿಯಾದ ವಿಚಾರ. ಇವತ್ತು ಹೊಸ ಪಕ್ಷ ಅಂದ್ಕೊಳ್ಳೆ ಒಂದು ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದಾರೆ, ಒಬ್ಬ ರಾಜಕೀಯ ವ್ಯಕ್ತಿ ಬಂದಿದ್ದಾರೆ ಅನ್ಸುತ್ತೆ. ತಪ್ಪು ಕಲ್ಪನೆ ಅಂತ ಇವರು ತಿಳಿಸ್ಕೊಟ್ಟಿದ್ದಾರೆ. ನಾವು ರಾಜಕಾರಣವನ್ನ ಮಾಡ್ಲಿಕ್ಕೆ ಬಂದಿಲ್ಲ, ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇರುವಂತಹ ಪಕ್ಷ. ಜನಸೇವೆಯೇ ನಮ್ಮ ಮೂಲ ಉದ್ದೇಶ. ನಾನು ಜನಗಳ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಒಂದು ಮರುಹುಟ್ಟು ಪಡೆದಿರುವಂತಹ ಈ ಪಕ್ಷಕ್ಕೆ ಶುಭವಾಗ್ಲಿ ಸರ್. ರಾಜ್ಯದ ಜನತೆಯ ಮನಗಳನ್ನ ಈ ಪಕ್ಷ ಮುಟ್ಲಿ. ಇವತ್ತು ಈ ಲೋಕಶಕ್ತಿ ಒಂದು ಪಕ್ಷಕ್ಕೆ ಈ ರಥವನ್ನ ಎಳಿಲಿಕ್ಕೆ ನೀವು ಸಾರಥಿಯಾಗಿ ನಿಂತಿದ್ದೀರಾ. ಆ ಶ್ರೀಕೃಷ್ಣನ ಹೇಗೆ ಆ ಮಹಾಭಾರತದಲ್ಲಿ ಪಾಂಡವರನ್ನ ಗೆಲ್ಲಿಸ್ತಾರೆ, ಹಾಗೆ ನೀವು ಈ ಪಕ್ಷವನ್ನ ಗೆಲ್ಲಿಸಿ ಇದರ ಯಶಸ್ಸಿಗೂ ಕೂಡ ನೀವು ರೂವಾರಿಯಾಗಿ ಅಂತ ನಾನು ಶುಭ ಹಾರೈಸ್ತೇನೆ. ನನ್ನ ಪರವಾಗಿ, ನನ್ನ ವೀಕ್ಷಕರ ಪರವಾಗಿ ಹಾಗೂ ನನ್ನ ಜನಗಳ ಪರವಾಗಿ ನಿಮ್ಮ ಒಂದು ಪಕ್ಷಕ್ಕೆ, ನಿಮ್ಮ ಒಂದು ಲೋಕಶಕ್ತಿ ಪಕ್ಷಕ್ಕೆ ತುಂಬಾ ಯಶಸ್ಸು ಸಿಗಲಿ ಸರ್. ರಾಜ್ಯದ ಜನತೆಯ ಮನಸ್ಸು ಮುಟ್ಟಲಿ ಅಂತ ಹೇಳ್ತೇನೆ ಸರ್. ಓಕೆ, ಸಂತೋಷ, ನಮಸ್ಕಾರ ಸರ್. ಸ್ನೇಹಿತರೆ, ಎಚ್ಚರಿಕೆ, ಕಲ್ಲಿನ ಕೂಗು ಈ ತರ ಕೇಳಿದಾಗ ನಿಮಗೆ ಭಯ ಆಗುತ್ತೆ. ಏನಂದ್ರೆ ಎಚ್ಚರಿಕೆ ಅಂದ ತಕ್ಷಣ ಆ ವ್ಯಕ್ತಿ ಕಂಡ್ರೆ ಭಯ ಅಂತ ಅನ್ಸುತ್ತೆ ಸ್ನೇಹಿತರೆ. ಆದ್ರೆ ಸರಳತೆ, ವಿನಯತೆ, ಸಜ್ಜನತೆಗೆ ಇನ್ನೊಂದು ಹೆಸರು ಪ್ರಕಾಶ್ ಮೂರ್ತಿ ಸರ್ ಅಂತ ಹೇಳ್ಬೋದು. ಯಾಕೆ ಹೇಳ್ತೇನೆ ಅಂದ್ರೆ ಸ್ನೇಹಿತರೆ, ಯಾವುದೇ ಒಬ್ಬರನ್ನ ಸಿಕ್ಕಿದ ತಕ್ಷಣ ದೊಡ್ಡವ್ರನ್ನ ಸರಳತೆ ಇದೆ, ವಿನಯತೆ ಇದೆ ಅಂತ ಹೊಗಳುವಂತದ್ದನ್ನ ಕೇಳಿದೀರಾ? ನೋಡಿ, ನಾನು ಒಬ್ಬ ಯೂಟ್ಯೂಬ್ ಅನ್ನ ಶುರು ಮಾಡಿದಂಥವನು. ನನಗೆ ಇಂಟರ್ವ್ಯೂ ಕೊಡಿ ಸರ್ ಅಂತಾಗ
ಬನ್ನಿ ಸಂತೋಷ್ ಅನ್ನುವಂತ ಒಂದು ಸಾಲನ್ನ ಬಿಟ್ರೆ ನಿನ್ನ ಚಾನಲ್ ಯಾವುದು, ಎಷ್ಟು ಜನ ನಿನ್ನ ಚಾನಲ್ನ ವೀಕ್ಷಣೆ ಮಾಡ್ತಾರೆ, ನಾನು ಇಂಟರ್ವ್ಯೂ ಕೊಟ್ರೆ ನನ್ನ ಸಮಯವನ್ನ ಕೊಟ್ರೆ ಅಂತ ಕೇಳಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ. ಇಷ್ಟು ಹೊತ್ತು ಕುತ್ಕೊಂಡು ನನ್ನ ಜೊತೆ ಮಾತಾಡಿದಾಗ ನೀವು ನೋಡಿರ್ತೀರಾ ಇವರು ಎಷ್ಟು ಸೌಜನ್ಯತೆ ಮತ್ತು ಸರಳತೆ ವಿನಯತೆಯನ್ನ ಇಟ್ಕೊಂಡಿದ್ದಾರೆ ಅಂತ. ಈ ಒಂದು ಗುಣ ಇದೆಯಲ್ಲ ಸ್ನೇಹಿತರೆ, ಒಬ್ಬ ಹೊಸಬ ಯೂಟ್ಯೂಬ್ ಅನ್ನ ಶುರು ಮಾಡಿದಾನೆ, ಚಾನಲ್ ನ ಶುರು ಮಾಡಿದಾನೆ ಅಂದ್ರೆ ಇಂಟರ್ವ್ಯೂಗಳನ್ನೇ ಕೊಡೋದಿಲ್ಲ, ಸಂದರ್ಶನಗಳನ್ನೇ ಕೊಡೋದಿಲ್ಲ, ಆದ್ರೆ ಬೆಳೆಸುವಂತಹ ಗುಣ ನನಗೆ ತುಂಬಾ ಇಷ್ಟ ಆಯ್ತು ಸರ್. ನೀವು ನಮ್ಮ ಚಾನಲ್ ನ ಗುರುತಿಸಿ ಕರೆದು ನಿಮ್ಮ ಒಂದು ಸಮಯವನ್ನ ಕೊಟ್ಟಿದ್ದೀರಾ ಸರ್. ಇದೇ ರೀತಿ ನನ್ನ ತರನೇ ನೀವು ಹೆಚ್ಚೆಚ್ಚು ಬೆಳೆಸೋದನ್ನ ನೀವು ಮತ್ತೇನು ಕೂಡ ಮುಂದುವರಿಸಿ ಸರ್. ಈ ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರು ಸ್ನೇಹಿತರೆ. ನಾನು ಬಂದು ಅವ್ರನ್ನ ಮೀಟ್ ಮಾಡಿದ ತಕ್ಷಣನೇ ಅವರು ಹೇಳಿದ್ರು, ಸರ್ ನಮ್ಮ ಚಾನಲ್ಗೆ ನೀವು ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್ ಅಂದೆ. ಸಂತೋಷ್, ನೀವು ಚಾನಲ್ ಶುರು ಮಾಡಿದ್ರ, ನಿಮ್ಗೆ ಒಳ್ಳೇದಾಗ್ಲಿ. ಬಡವರು ಮಕ್ಕಳು ಬೆಳಿಬೇಕು ಅಂದ್ರು, ಬೆಳೆಸುವಂತ ಗುಣ ಇಲ್ಲೆಲ್ಲೂ ಇಲ್ಲ ಸ್ನೇಹಿತರೆ. ಈ ರಾಜ್ಯದಲ್ಲಿ ಅಂತಲ್ಲ, ಈ ದೇಶದಲ್ಲೇ ಬೆಳೆಸುವಂತ ಗುಣ ಇಲ್ಲ. ಆ ಬೆಳೆಸುವಂತ ಕಾರ್ಯವನ್ನ ನಮ್ಮ ಪ್ರಕಾಶ್ ಮೂರ್ತಿ ಸರ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಪಕ್ಷಕ್ಕೆ ನಾನು ಶುಭಾಶಯಗಳನ್ನ ಕೋರ್ತೇನೆ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು ಸಂತೋಷ್ ಅವರೇ. ನಮಸ್ಕಾರ ವೀಕ್ಷಕರೇ. ವೀಕ್ಷಣೆ ಮಾಡಿದಂತ ನಿಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನದಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಚಾನಲ್ ಅನ್ನ ಬೆಳೆಸಿ ಬಡವರು ಮಕ್ಕಳು ಬೆಳಿಬೇಕು. ಈ ನಮ್ಮ ಹುಡುಗ ಒಳ್ಳೆ ಒಂದು ಚಾನಲ್ ಮಾಡಿದ್ದಾರೆ. ಈ ಚಾನಲ್ ದೇಶದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಡೆಲ್ಲಿಯವರೆಗೆ ಇದು ತಲುಪುವಂತ ಕೆಲಸ ನಿಮ್ಮ ಮೂಲಕ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇವತ್ತು ಲೋಕಶಕ್ತಿ ಪಕ್ಷದ ರಾಜ್ಯ ಅಧ್ಯಕ್ಷರನ್ನ ಮಾತಾಡಿಸಿದ್ವಿ, ಅವರ ಮಾತುಗಳನ್ನು ಕೂಡ ಕೇಳಿದ್ವಿ. ಅದಾದ ನಂತರ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆ ಇದ್ದಾರೆ. ಈ ಲೋಕಶಕ್ತಿ ಪಕ್ಷದ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂತಹ ಭಾರತಿ ಮೇಡಮ್. ಇವರು ಮೂಲತಃ ಬಾಗಲಕೋಟೆಯವರು ಸ್ನೇಹಿತರೆ. ಬಾಗಲಕೋಟೆ ಅಂದ ತಕ್ಷಣ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಚಿರಪರಿಚಿತರು ಈ ಭಾರತಿ ಮೇಡಮ್. ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂತ ಪಕ್ಷದಲ್ಲಿ ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಇವರು ಗೃಹಿಣಿಯಾಗಿರ್ತಾರೆ. ಆದ್ರೂ ಜನಸೇವೆ ಮಾಡಬೇಕು ಅನ್ನುವಂತ ಆಸೆ, ತುಡಿತ ಇವರಲ್ಲಿ ಸ್ನೇಹಿತರೆ. ಗೃಹಿಣಿಯಾಗಿದ್ದಂತಹ ಭಾರತಿ ಮೇಡಮ್ಮು ಓದ್ಕೊಂಡಿದ್ದು MA B.Ed ಅನ್ನ ಓದಂತ ಭಾರತಿ ಮೇಡಮ್ಗೆ ಗೃಹಿಣಿಯಾಗಿರ್ಲಿಕ್ಕೆ ಮನಸ್ಸಾಗೋದಿಲ್ಲ. ನಾನು ಏನಾದ್ರೂ ಜನಸೇವೆ ಮಾಡಬೇಕು, ನನ್ನಲ್ಲಿರುವಂತಹ ಜ್ಞಾನವನ್ನ ನಾನು ರಾಜ್ಯಾದ್ಯಂತ ನಾನು ತಿಳಿಸ್ಬೇಕು, ನಾನು ಜನಸೇವೆಯನ್ನ ಮಾಡಬೇಕು ಅನ್ನೋ ಕಲ್ಪನೆಯನ್ನ ಇಟ್ಕೊಂಡು ಇವತ್ತು ಲೋಕಶಕ್ತಿ ಅನ್ನುವಂಥ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅವರನ್ನು ಮಾತಾಡ್ಸೋಣ. ಈಗ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮ ಭಾರತಿ ಮೇಡಮ್ ಗೊತ್ತು, ಆದ್ರೆ ದಕ್ಷಿಣ ಕರ್ನಾಟಕದ ಮಂದಿನೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ನೀವು ಗೃಹಿಣಿಯಾಗಿದ್ರಿ ಅಂತ ಕೇಳಲ್ಪಟ್ಟೆ, ನಿಜನಾ? ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತೇನೆ. ತುಂಬಾ ಧನ್ಯವಾದಗಳು ಮೇಡಮ್. ನೀವು MA B.Ed ಓದ್ಕೊಂಡು ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ರಿ ಮನೆಯಲ್ಲಿ, ಹೌದಾ? ಹಾ ಸರ್, ನಾನು ಓದಿ ನಾನು ಕೆಲವೊಂದಿಷ್ಟು ಪಾಠ ಮಾಡಕ್ ಹೋದೆ. ನನಗೆ ಟೈಮಿಂಗ್ಸ್, ನನಗೆ ಹಿಂದೆ ಹಿರಿಯರು ಇಲ್ಲಾರ್ದೇ ಕಾರಣ ಇರೋದ್ರಿಂದ ನನಗೆ ನನ್ನ ಕುಟುಂಬ ಮುಖ್ಯ ಆಗಿತ್ತು. ನಮ್ಮ ಮನೆಯವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದ್ರಿಂದ ನಮಗೆ ಆರ್ಥಿಕವಾಗಿ ನಾನು ರೈತರ ಮಗಳು. ನಾನು ಒಂದು ಉದ್ಯೋಗ ಮಾಡೋಣ, ನನಗೆ ಹೊಲ ಇದೆ, ಲ್ಯಾಂಡ್ಗಳಿದಾವೆ, ಹೊಲದಲ್ಲಿ ನಾನು NGO ತರ ಒಂದು ಸಮಾಜ ಸೇವೆ ಮಾಡೋಂತ ಒಂದು ಕೆಲಸಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಂಡಿಪೆಂಡೆಂಟ್ ಆಗಿ ನಾನಾಗ್ಲಿ ನನ್ನ ಒಂದು ಗೌರ್ಮೆಂಟ್ ನೌಕರಿ ತಗೊಂಡ್ಬಿಟ್ಟು ನನಗೋಸ್ಕರ ನನ್ನ ಮನೆಗೋಸ್ಕರ ಅನ್ನೋದಕ್ಕಿಂತ ನನ್ನ 4 ಜನರಿಗೆ ಏನೋ ಒಂದು ಮೊದಲಿಂದನೂ ಒಂದು ಉದ್ದೇಶ ಇತ್ತು ಸರ್. ಹಿಂಗಾಗಿ ನಾನು ಮನೆಯಲ್ಲಿ ಇದ್ದೆ. ಮನೆಯಲ್ಲಿನೂ ಗೃಹಿಣಿಯಾಗಿನೂ ಕೂಡ ಬಿಡುವಿನ ಟೈಮಲ್ಲಿ ನಾನು ಅನೇಕ ಕರಕುಶಲ ಕೆಲಸದಲ್ಲಿ ನಾನು ಪರಿಣಿತಿ ಹೊಂದಿರೋದ್ರಿಂದ ನಾನು ಚಿಕ್ಕದಾಗಿ ಇಳ್ಕಲ್ ಸೀರೆ ಅಂತ ನಾನು ಇದೇ ಒಂದು ತಾಲೂಕಲ್ಲಿ ನಾನು ಚಾಲೂ ಮಾಡಿದೆ. ಮನೇಲಿ ಕುತ್ಕೊಳ್ಳಾರ್ದ ನಮ್ಮ ಮನೆಯವ್ರ ಸಪೋರ್ಟ್ ಕೊಟ್ಟಾಗ ಈಗ ಶ್ರೀರಾಮ್ಪುರ ಹೋಬಳಿಯಲ್ಲಿ ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ಹೋಬಳಿಯಲ್ಲಿ ವರ್ಕಿಂಗ್ ಪ್ಲೇಸ್ ನಮ್ಮ ಮನೆಯವ್ರದ್ದು. ಅಲ್ಲಿ ನನ್ನ ಮನೆಯಲ್ಲಿ ಕೂತ್ಕೊಳ್ಳಾರ್ದೇನೆ ನಾನು ಚಿಕ್ಕದಾಗಿ ಒಂದು ಸಣ್ಣ ಪುಟ್ಟ ನಮ್ಮ ಮನೆಯವ್ರು ಬಂಡವಾಳ ಹಾಕೊಟ್ಟಾಗ ನಾನು ಸೀರೆ ಒಂದು ಉದ್ಯೋಗ ಮಾಡ್ತಾ ಇದ್ದೆ, ಬಿಸ್ನೆಸ್ ವ್ಯಾಪಾರ ಮಾಡಿದೆ. ಅದು ಇವಾಗ ದೊಡ್ಡದಾಗಿ ಒಂದು ಅಂಗಡಿ ಮಟ್ಟಕ್ಕೆ ಹೋಗಿದೆ. ಅದರಿಂದ ಒಂದು ಟೈಲರಿಂಗ್, ಸೇಲ್ಸ್ ಅಂಡ್ ಸರ್ವಿಸ್, ರೆಡಿಮೇಡ್ ಗಾರ್ಮೆಂಟ್ಸ್ ತರ ಒಂದು ರೆಡಿ ಆಗಿದೆ. ಅದು ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಾಗ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಪ್ರಚಾರ ಆಗಲಿ, ಈಗ ಹೊಸದುರ್ಗ ತಾಲೂಕಲ್ಲೆಲ್ಲ ಪ್ರಚಾರ ಆಗಿದೆ. ನನಗೆ ಬೇರೆ ಇನ್ನೂ ಒಂದು ಜಾಸ್ತಿ ನನಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಲಿ ಅಥವಾ ಮತ್ತೆ ಸಮಾಜ ಸೇವೆನೂ ಕೊಟ್ಟಂಗಾಗುತ್ತೆ ನನ್ನಿಂದ. ಯಾಕಂದ್ರೆ ಈ ನಮ್ಮ ಸೇಟುಗಳು ಬಂದ್ಬಿಟ್ಟು ಎಲ್ಲಾರು ಗೌರ್ಮೆಂಟ್ ನೌಕರಿ ಮಾಡ್ಬೇಕು. ಈಗ ನಾನು ಬಿಸ್ನೆಸ್, ನನಗೆ ಅಪೋಸ್ ಅದು ಬಿಸ್ನೆಸ್, ನಾನು ಮನೆಯಲ್ಲಿದ್ದಾಗ ಏನೂ ಅಪೋಸ್ ಬಂದಿದ್ದಿಲ್ಲ. ನಾನು ಹೊರಗಡೆ ಬಂದು ಶಾಪ್ ಮಾಡಿದಾಗ ನನಗೆ
ಅಪೋಸ್ ಬಂತು. ಏನಕ್ಕೆ ನೀವು ಟೈಲರಿಂಗು ಮಾಡ್ತಾ ಇದ್ದೀರಾ, ಟೈಲರಿಂಗ್ ಅಂತ ಅಂಗಡಿ ಶಾಪ್ ಮಾಡಿದ್ರಿ, ಮತ್ತೆ ಅದ್ರಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರಾ, ಮತ್ತೆ ಅದ್ರಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೀರಾ, ಈ ತರ ನನಗ್ ಪ್ರಶ್ನೆಗಳು ಬಂದು ಸಮಾಜ ಹೊರಗಡೆ ಬಂದಾಗ ನಾನು ಹೇಳಿದೆ, ಇಲ್ಲ ನಾನು ಎಲ್ಲಾ ಕೆಲಸಗಳನ್ನು ನನ್ನ ಪರಿಣಿತಿ ಅಂದ್ರೆ ನಾನು ಕೆಲಸ ಮಾಡಿ ನಾನು ಕೂಲಿ ಕೇಳ್ತಾ ಇದ್ದೀನಿ, ನಾನು ಏನಿಲ್ಲ, ನನ್ನಲ್ಲಿ ಜನಗಳು ಯಾವ ರೀತಿ ನನಗೆ ಇದಾಗ್ತಾರೆ ಆ ರೀತಿ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ನನಗಿದು. ಆಮೇಲೆ ಎಲ್ಲರಿಂದ ನನಗ ವಿರೋಧಗಳು ಬಂದು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಅನ್ನುವಂತ ಹೋಬಳಿಯಲ್ಲಿ ಇವರ ಹಸ್ಬೆಂಡ್ ಕೆಲಸವನ್ನ ಮಾಡ್ತಿರ್ತಾರೆ. ಕೆಲಸವನ್ನ ಮಾಡ್ತಿರುವಂತಹ ಸಮಯದಲ್ಲಿ ಮನೆಯಲ್ಲೇ ಕುಳಿತುಕೊಳ್ಳೋದು ಬೇಸರ ಆದಂತಹ ಸಮಯದಲ್ಲಿ ನಾನು ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಇಳಕಲ್ ಸೀರೆ ಅಂದ್ರೆ ನಮ್ಗೆಲ್ಲ ಗೊತ್ತು ಸ್ನೇಹಿತರೆ. ಆ ಇಳಕಲ್ ಸೀರೆಯ ಮಾರಾಟವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಇಳಕಲ್ ಸೀರೆ ಮಾರಾಟದ ಮೂಲಕ ಜನಪ್ರಿಯತೆಯನ್ನ ಗಳಿಸ್ಕೊಂಡಿದ್ದಾರೆ. ಹಾಗೆ ಈಗ ಒಂದು ಜನಗಳ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಪಕ್ಷವನ್ನು ಕೂಡ ಸೇರ್ಪಡೆಗೊಂಡಿದ್ದಾರೆ. ಈಗ ಕರ್ನಾಟಕದಲ್ಲಿ ಮರುಜೀವ ಪಡೆದಿರುವಂತಹ ಲೋಕಶಕ್ತಿ ಅನ್ನೋ ಪಕ್ಷಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನೋಡಿ ಸ್ನೇಹಿತರೆ, ಹೆಣ್ಮಕ್ಳು ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಕಾಲವನ್ನ ಕಳೀತಾ ಇರುವಂತಹ ಕಾಲ ಈಗಲೂ ಕೂಡ ಹಿಂದೆ ಇತ್ತು. ಆದ್ರೆ ಈಗ ಆತರ ಆಗ್ಬಾರ್ದು ಅನ್ನೋದಕ್ಕೆ ನಮ್ಮ ಒಂದು ಭಾರತಿ ಮೇಡಮ್ ಅವರು ಉತ್ತಮ ಉದಾಹರಣೆಯಾಗಿ ನಿಲ್ತಾರೆ. ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಸ್ವಾವಲಂಬಿತನ ಬರಬೇಕು. ನಾವೇನಾದ್ರೂ ಒಂದು ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು, ನಮ್ಮ ಮನೆಗಾಗಿ ಮಾಡ್ಬೇಕು, ರಾಜ್ಯಕ್ಕಾಗಿ ಮಾಡ್ಬೇಕು ಅನ್ನೋ ತುಡಿತವನ್ನ ಇಟ್ಕೊಂಡಿರ್ಬೇಕು ಅನ್ನೋ ಉದ್ದೇಶವನ್ನ ಈ ಭಾರತಿ ಮೇಡಮ್ ಇಟ್ಕೊಂಡಿದ್ದಾರೆ. ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಉದಾಹರಣೆಯಾಗಿ ನಿಲ್ತಾರೆ ಸ್ನೇಹಿತರೆ. ಬನ್ನಿ, ಈ ರಾಜಕೀಯ ಪ್ರವೇಶವನ್ನ ಯಾಕೆ ಮಾಡ್ಬೇಕಾಯ್ತು, ಈ ಒಂದು ಪಕ್ಷವನ್ನ ಯಾಕೆ ಸೇರ್ಬೇಕಾಯ್ತು ಅಂತಲೂ ಕೂಡ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈ ಲೋಕಶಕ್ತಿ ಪಕ್ಷವನ್ನ ಯಾಕೆ ಸೇರ್ಬೇಕು ಅನ್ನಿಸ್ತು ಮೇಡಮ್ ನೀವು? ಈ ಹೆಸರಿನ ಲೋಕ ಅಂದ್ರೆ ನನಗೆ ಶಿಕ್ಷಕರಾಗಿ ಹೇಳ್ಬೇಕಂದ್ರೆ ಹೆಚ್ಚಿನ ಒಂದು ಪದಗಳು ಸಾಲದು. ಈ ಲೋಕ ಅನ್ನೋದನ್ನ ಲೋಕ ಶಕ್ತಿ, ಆಮೇಲೆ ಶಕ್ತಿ ಅನ್ನೋದ್ರ ಬಗ್ಗೆ ಅಂಕರು ಗೊತ್ತು. ಈ ದೈವ ಸೇವೆ, ಮಹಿಳಾ ಸೇವೆ, ಪವರ್ ಹಿಂಗಾಗಿ ಇದು ಲೋಕ ಶಕ್ತಿ, ಲೋಕಕ್ಕೆ ಇದು ಒಂಥರ ಶಕ್ತಿ. ಆ ಹೆಸರನ್ನ ನೋಡ್ಬಿಟ್ಟು ಆ ಪಾರ್ಟಿಯಲ್ಲಿ ನಾನು ಹೋದೆ. ಆಮೇಲೆ ಆ ಪಾರ್ಟಿಯಲ್ಲಿ ಹೋದೆ. ಆ ನಂತರ ನಮಗೆ ರಾಮಕೃಷ್ಣ ಹೆಗಡೆ ಸಾಹೇಬ್ರು ಅವರು ಮತ್ತೆ ಕಟ್ಟಿರುವಂತ ಪಾರ್ಟಿ ಅಂತ ನಾನು ತಿಳ್ಕೊಂಡು ನಮ್ಮ ಉತ್ತರ ಕರ್ನಾಟಕಕ್ಕೆ ಎಷ್ಟೊಂದು ಅವರು ಮಾಡಿದ್ದಾರೆ, ಸವಲತ್ತುಗಳನ್ನು ಮಾಡಿದ್ದಾರೆ. ಮತ್ತೆ ಪಂಚಾಯತ್ ರಾಜ್ ಇಲಾಖೆಯನ್ನ ಅಲ್ಲಿ ಮಹಿಳೆಯರಿಗಾಗಿ ಪರ್ಸೆಂಟೇಜ್ಗಳನ್ನ ಮೀಸಲಾತಿಗಳನ್ನ ತಂದಿರೋರು ರಾಮಕೃಷ್ಣ ಹೆಗಡೆ ಅವರು. ಮತ್ತೆ ಹಿಂದುಳಿದವರಿಗೆ, ತುಳಿತಕ್ಕೆ ಒಳಪಟ್ಟವರಿಗೆ, ಮತ್ತ ಮಹಿಳೆಯರಿಗಾಗಿ ಇರುವಂತ ಇದೊಂದು ಸರ್ಕಾರವಾಗಿತ್ತು, ಪಕ್ಷ ಆಗಿತ್ತು ಸರ್. ಹಂಗಾಗಿ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ತುಂಬಾ ಖುಷಿಯಾದ ವಿಚಾರ ಮೇಡಮ್. ಹೆಣ್ಮಕ್ಳು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರುವಂತವ್ರು ಇರ್ತಾರೆ. ಆದ್ರೆ ಇವತ್ತು ಕೂಡ ನೀವು ಹೊರಗಡೆ ಬಂದು ಸಮಾಜ ಸೇವೆಯನ್ನ ಮಾಡ್ಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ದೀರಾ. ಇದು ತುಂಬಾ ಒಂದು ಒಳ್ಳೆಯ ಉದ್ದೇಶ ಮೇಡಮ್. ಈ ಒಂದು ಉದ್ದೇಶ ನಿಮ್ದು ಈಡೇರ್ಲಿ. ನಿಮ್ಮ ಜನಪರ ಕಾರ್ಯಕ್ರಮಗಳು ಇನ್ನು ಜನರಿಗೆ ತಲುಪಲಿ. ನಮ್ಮ ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳನ್ನ ನಾವು ನೋಡಿದೀವಿ. ಇವತ್ತು ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರು ಒಬ್ರು ಮಹಿಳೆ. ಈ ಒಂದು ಮಹಿಳೆಯರು ಕೂಡ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅವರು ನಮಗೆ ಉದಾಹರಣೆ ಆಗಿರ್ತಾರೆ. ಅಂತ ದಿಟ್ಟ ಮಹಿಳೆಯನ್ನ ನೋಡಿದಂತ ನಮ್ಮ ರಾಜ್ಯ ನಿಮ್ಮನ್ನು ಕೂಡ ಅದೇ ದೃಷ್ಟಿಯಲ್ಲಿ ಸ್ವೀಕರಿಸಲಿ. ಒಬ್ರು ಮಹಿಳೆ ಅಂತ ಪರಿಗಣಿಸದೆ ನಿಮ್ಮ ಪಕ್ಷದ ಪರವಾಗಿ ನೀವು ಕೆಲಸ ಮಾಡುವಾಗ ಸ್ಪಂದಿಸಿ ನಿಮ್ಮ ಪರ ನಿಂತ್ಕೊಳ್ಳಿ ಅನ್ನೋದು ಕೂಡ ನನ್ನ ಆಶಯ. ನೀವು ಜನಗಳಿಂದ ಏನನ್ನ ಅಪೇಕ್ಷೆ ಪಡ್ತೀರಾ, ಆಶಯವನ್ನ ಬಯಸ್ತೀರಾ ಮೇಡಮ್? ಜನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ HR ಪ್ರಕಾಶ್ ಮೂರ್ತಿ ಸರ್ ಹೇಳಿದಂಗೆ ಜನಗಳಲ್ಲಿ ಈ ದುಡ್ಡಿನಿಂದ ಹೋಗಲಾರದೆ, ಆಶೆ ಅಮಿಷಗಳಿಗೆ ಹೋಗಲಾರದೆ, ಇದು ಪ್ರಜೆಗಳ ಸರ್ಕಾರ, ಪ್ರಜೆಗಳಿಗೆ ಸೇವಕರು ನಾವು ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಾವು ಕೂಡ ಒಂದು ಪ್ರಜೆಗಳ ಸೇವೆಯನ್ನು ಮಾಡ್ಲಿಕ್ಕೆ ನಾವು ಬಂದಿದೀವಿ. ಇದು ನಮ್ಮ ಒಂದು ಆಡಳಿತ ಪಕ್ಷ ಯಾವ ರೀತಿ ನಡೆದಿದೆ ನಮ್ಮ ಭಾರತ ಸರ್ಕಾರದ್ದು ಅಂದ್ರೆ, ನಾವು ಪಾಠ ಮಾಡೋ ಮುಂದಾಗೆ ಮಕ್ಕಳಿಗೆ ಹೇಳ್ತೀವಿ, ಇತಿಹಾಸ ಪಾಠಕರು ನಾವು ಕೂಡ, ಮತ್ತೆ ಕನ್ನಡ ಅಭ್ಯಾಸವನ್ನು ಕೂಡ ಭಾಷಾ ಶಿಕ್ಷಕರು ಕೂಡ ನಾವು ಹೇಳ್ತಾ ಇದೀವಿ ಜನಗಳಿಗೆ. ಯಾಕಂತಂದ್ರೆ ಒಂದು ಈ ಪ್ರಜಾಪ್ರಭುತ್ವ ಸರ್ಕಾರವನ್ನ ಅವ್ರಿಗೆ ತಿಳಿದಿರುವಂತ ಸರ್ಕಾರ. ಎಷ್ಟು ದಿನ ನಮ್ಮ ಬ್ರಿಟಿಷರು ಬಂದ್ರು, ಯಾವ ರೀತಿ ನಮ್ಮ ಅರಸರ ಆಡಳಿತ ಇತ್ತು. ಆಮೇಲೆ ನಾವು ಇವಾಗ ಪ್ರಜಾಪ್ರಭುತ್ವ ರಾಜಕೀಯ ಅಂತ ಬಂದಾಗ ಪಂಚಾಯತಿಯಿಂದನೇ ರಾಜಕೀಯಕ್ಕೆ ನಾವು ಅವಕಾಶಗಳನ್ನ ತಗೋತಾ ಇದೀವಿ. ಪಂಚಾಯತಿ ಇಲಾಖೆಯಿಂದನೇ ನಾವು ಅವಕಾಶ ತಗೋತಿದೀವಿ. ಆಮೇಲೆ JDP, ತಾಲೂಕು, ಜಿಲ್ಲಾ, ರಾಜ್ಯದೊಳಗೆ ಎಲ್ಲ ಬರ್ತಾ ಇದ್ದಾರೆ. ಈ ಹಂತಗಳಲ್ಲಿ ಇರುವಂತದನ್ನ ಕೆಲವೊಂದಿಷ್ಟು ಮಹಿಳೆಯರಿಗೆ ಇರುತ್ತೆ ಮನಸ್ಸಲ್ಲಿ, ಎಲ್ಲರಿಗೂ ಇರುತ್ತೆ. ಸರ್ ಹೇಳ್ದಂಗೆ ನಾನು ಮಾಡ್ಬೇಕು, ನಾವು ಕೂಡ ನಾಯಕರಾಗಬೇಕು, ಸೇವೆ ಮಾಡ್ಬೇಕು ಅನ್ನೋದೊಂದು ಇರುತ್ತೆ. ಆದ್ರೆ ಅವಕಾಶಗಳು ಸಿಕ್ಕಿರಲ್ಲ ಅವ್ರಿಗೆ. ಸರ್ ಹೇಳ್ದಾಗೆ ದುಡ್ಡಿನ ಒಂದು ಡಿಮ್ಯಾಂಡ್ ಆಗ್ಲಿ, ಹಣದ ಒಂದು ಪ್ರಬಲತೆ ಇರೋಂಥವ್ರನ್ನ
ಆತರ ಎಲ್ಲ ಇರುತ್ತೋ. ಆದ್ರೆ ಈ ನಮ್ಮ ಲೋಕಶಕ್ತಿ ಪಾರ್ಟಿಯಲ್ಲಿ ಆತರ ಇರದೇ ಒಂದು ರೀತಿಯಲ್ಲಿ ನಾವು ನೋಡ್ಕೋತೀವಿ. ನಮ್ಮ ಪಾರ್ಟಿಯಲ್ಲಿ ಮುಕ್ತವಾಗಿರುವಂತ ಅವಕಾಶ, ಸೇವೆ ಮಾಡ್ತೀವಿ, ಜನಗಳ ಸೇವೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ ಅನ್ನೋರಿಗೆ ನೋಡ್ತಾ ಇದೀವಿ. ಅಂತ ಒಂದು ಮುಕ್ತವಾಗಿ ಅವರ ಬಂದಾಗ ಅವ್ರನ್ನ ಬರಮಾಡಿಕೊಂಡು ನಮ್ಮಗಳ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ತಯಾರಿ ಮಾಡ್ಕೋತಾ ಇದೀವಿ. ಆನಂತರ ಜನಗಳಿಗೆ ಹೇಳೋದಷ್ಟೇ, ಸರಿಯಾಗಿರೋದವ್ರನ್ನ ಆಯ್ಕೆ ಮಾಡಿ ಸರಿಯಾದ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿ. ನಿಮ್ಮ ಓಟು ಕೋಟಿ ಬಾಳುತ್ತೆ, ನಿಮ್ಮ ಓಟು ಕೋಟಿ ಬಾಳುತ್ತೆ. ಇವತ್ತಿನ ಮಕ್ಕಳ ಮುಂದಿನ ಭಾವಿ ಭವಿಷ್ಯತ್ತಿನ ಪ್ರಜೆಗಳು ಅವರು. ಆ ಪ್ರಜೆಗಳಲ್ಲಿ ನಾನು ಕೂಡ, ಯಾಕಂದ್ರೆ ನಾನು ಮೊದಲಿಂದ ರಾಜಕೀಯ ಮಾಡಕ್ ಬಂದಿಲ್ಲ, ನಾನು ಕೂಡ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನಾನು ತುಳುತುಕ ನಮ್ಗ ಅವಕಾಶ ವಂಚಿತರು ನಾವು. ಯಾಕಂದ್ರೆ ಒಂದು ರೈತರ ಮಗಳಾಗಿ ರೈತರಿಗೆ ಎಷ್ಟೊಂದು ಅನ್ಯಾಯ ಆಗ್ತಿದಾವೆ, ಮತ್ತೆ ವಿದ್ಯಾವಂತರಿಗೆ ಎಷ್ಟೊಂದು ಅನ್ಯಾಯ ಆಗ್ತಿದೆ, ನಿರುದ್ಯೋಗತನ ತಾಂಡವಾಡ್ತಾ ಇದೆ, ಮತ್ತೆ ಯಾವುದೇ ಸರ್ಕಾರಿ ಸವಲತ್ತುಗಳು ನೇರವಾಗಿ ಆಯಾ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ನಮ್ಮ ಒಂದು ಭಾರತದ ಆಡಳಿತ ಪದ್ಧತಿ ಯಾವ ರೀತಿ ಇದೆ ಅಂದ್ರೆ, ಕುಂಟನ ಹೆಗಲ ಮೇಲೆ ಕುರುಡ ಕುತ್ಕೊಂಡು ದಾರಿ ತೋರಿಸಿದ ರೀತಿಯಲ್ಲಿ ಹೋಗ್ತಾ ಇದೆ ನಮ್ಮ ಆಡಳಿತ ಪದ್ಧತಿ. ಆ ರೀತಿ ಆಗಬಾರದು. ನನಗೆ ಇನ್ನು ಕಲಿತೀನಿ ಜನಗಳಿಂದ, ಜನಗಳ ಒಂದು ಸೇವೆ ಮಾಡ್ಲಿಕ್ಕೆ ನಾನು ಬರ್ತಾ ಇದೀವಿ. ನಮ್ಮ ಒಂದು ಪಾರ್ಟಿ ಬರ್ತಾ ಇದೆ, ಲೋಕಶಕ್ತಿ ಬರ್ತಾ ಇದೆ. ಇವರು ಕನ್ನಡವನ್ನ ಓದಿದ್ದಾರೆ, MA BEd ಹಾಗೂ ಇತಿಹಾಸವನ್ನ ತಿಳ್ಕೊಂಡಿದ್ದಾರೆ. ಇತಿಹಾಸದ ಬಗ್ಗೆ ಗೊತ್ತಿರೋರು ಅಂದ್ರೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಇತಿಹಾಸವನ್ನ ತಿಳ್ಕೊಂಡ್ರೆ ಮುಂದೆ ಏನಾದ್ರೂ ಮಾಡ್ಬೋದು. ಹಿನ್ನೆಲೆ ಗೊತ್ತಿದ್ರೇನೆ ಮುನ್ನೆಲೆನ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತೆ. ಯಾಕೆಂದ್ರೆ ಜ್ಞಾನವಂತರು ಬರಬೇಕು, ವಿದ್ಯಾರ್ಹತೆ ಇರೋರು ಬರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಬದಲಾಗಬೇಕು. ಈಗ 75ರ ಸ್ವತಂತ್ರವನ್ನ ಕಳೆದು 100ನೇ ಸ್ವತಂತ್ರ ಬರುವಷ್ಟರಲ್ಲಿ ನಮ್ಮ ದೇಶ ಎಲ್ಲ ಶಿಕ್ಷಣದಿಂದ, ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಶಿಕ್ಷಣವನ್ನ ಹೊಂದಿರೋರೇ ಆಗಿರ್ಬೇಕು ಅನ್ನೋದು ಕೂಡ ನನ್ನ ಆಶಯ ಇದೆ. ಇನ್ನ ಮುಂದಿನ 25 ವರ್ಷಗಳಲ್ಲಿ ಅದ ಈಡೇರ್ಬೇಕು ಅಂದ್ರೆ ಇವತ್ತಿನಿಂದ ನಾವೆಲ್ಲ ಪಣ ತೊಟ್ಟು ವಿದ್ಯಾರ್ಹತೆ ಇರುವಂತವ್ರನ್ನ, ಜ್ಞಾನವಂತರನ್ನ ಆಯ್ಕೆ ಮಾಡೋಣ ಅಂತ ನಾನು ಕೂಡ ಹೇಳ್ತೇನೆ. ಕೊನೆಯದಾಗಿ ನಮ್ಮ ಚಾನಲ್ಗೆ ನೀವು ಎಲ್ಲ ವಿಷಯವನ್ನ ತಿಳಿಸ್ಕೊಟ್ರಿ. ಗೃಹಿಣಿಯಾಗಿದ್ದಂಥವ್ರು ಜನಸೇವೆಯನ್ನ ಮಾಡಬೇಕು ಅಂತ ಬಂದಿದ್ದೀರಾ, MA BEd ಕೂಡ ಓದ್ಕೊಂಡಿದ್ದೀರಾ. ನಿಮ್ಮಂತ ಜ್ಞಾನವಂತರು ನಮ್ಮ ಜನಸೇವೆ ಮಾಡ್ತೀರಿ ಅಂತ ಬಂದಿರೋದು ತುಂಬಾ ಎಲ್ಲ ಸಂತೋಷ ಮೇಡಮ್. ನಿಮಗೂ ಕೂಡ ನನ್ನ ಪರವಾಗಿ, ನನ್ನ ಚಾನಲ್ನ ವೀಕ್ಷಕರು ಮತ್ತು ನನ್ನ ಜನಗಳ ಪರವಾಗಿ ಶುಭಾಶಯಗಳನ್ನ ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ಹೆಚ್ಚು ಯಶಸ್ಸನ್ನ ಕಾಣಲಿ. ನಮ್ಮ ದೇಶ ಕಂಡಂತಹ ದಿಟ್ಟ ಮಹಿಳೆ ಇಂದಿರಾ ಗಾಂಧಿ, ಪ್ರಧಾನಮಂತ್ರಿ ಅಂತ ಇಂದಿರಾ ಗಾಂಧಿ ಅಂತ ರೀತಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತಾ ಬೆಳೀಲಿ ಅನ್ನೋದೇ ನನ್ನ ಆಸೆಯೂ ಕೂಡ. ನಿಮಗೆ ಶುಭವಾಗ್ಲಿ ಮೇಡಮ್. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ನೋಡಿದ್ದಕ್ಕೆ ವೀಕ್ಷಕರಿಗೆ ಧನ್ಯವಾದಗಳು. ಈ ಚಾನಲ್ ಅನ್ನ ಬೆಂಬಲಿಸಿ. ತುಂಬಾ ಧನ್ಯವಾದಗಳು. ಧನ್ಯವಾದ.